ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದಿನದ ವಿಶೇಷತೆಯಲ್ಲಿ ಇವತ್ತು ನಾವು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡುವಂತಹ ಸಮಯ. ಆ ಸಲುವಾಗಿ ಇವತ್ತು ಸಾಹಿತ್ಯ ಲೋಕ, ಈ ಸಾರಸ್ವತ ಲೋಕವನ್ನು ನೋಡಿದಾಗ ನಮಗೆ ಎಷ್ಟು ಜನ ಸಾಹಿತಿಗಳು ಸಿಗ್ತಾರೆ. ಬರಹಗಾರರು, ಲೇಖಕರು ಅಂತಂದಾಗ ಅವರ ಲೇಖನಿಯಿಂದ ಮೂಡಿರುವಂತಹ ಲೇಖನಗಳು ಅಥವಾ ಪ್ರತಿಯೊಂದು ಅಕ್ಷರವೂ ಕೂಡ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಅಚ್ಚಾಗಿ ಇರಿಸಬೇಕು ಅಂತಂದರೆ ಸಾಕಷ್ಟು ಪುಸ್ತಕಗಳನ್ನು ನಾವು ಓದಬೇಕು. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಪುಸ್ತಕಗಳನ್ನು ಕೊಂಡು ಓದಬೇಕು. ನಮ್ಮ ಅಕ್ಷರ ಲೋಕದಲ್ಲಿ ಎಷ್ಟೆಲ್ಲ ಸಾಲುಗಳನ್ನು ನಾವು ವರ್ಣಿಸಬಹುದು, ಓದಬಹುದು ಅಂತಂದರೆ ಅದರಲ್ಲಿ ಹಲವು ರೀತಿಯ ವಿಧಗಳಿದೆ. ಒಂದೇ ರೀತಿಯಲ್ಲಿ ನಾವು ಓದಲಿಕ್ಕೆ ಸಾಧ್ಯ ಇಲ್ಲ. ಕಥೆಗಳನ್ನು ಓದ್ಬೋದು, ಕಾದಂಬರಿಗಳನ್ನು ಓದ್ಬೋದು, ವಿಮರ್ಶೆಗಳನ್ನು ಓದ್ಬೋದು, ಅಥವಾ ಯಾವುದೇ ಒಂದು ಕಲೆ ಸಂಸ್ಕೃತಿಗೆ ಸೀಮಿತವಾದಂತಹ ಲೇಖನಗಳನ್ನು ಓದ್ಬೋದು. ಸಾಮಾನ್ಯವಾಗಿ ಈಗ ನಾವು ಯಾವುದೇ ಒಂದು ಜನಾಂಗ ಅಥವಾ ಧರ್ಮ ಅಥವಾ ಜಾತಿ ಅಲ್ಲದೆ ಒಂದೊಂದು ಸಂಪ್ರದಾಯ ಅಂತ ಹೇಳಿರುತ್ತೆ. ಆ ಎಲ್ಲ ಪ್ರಕಾರಗಳನ್ನು ಓದಬೇಕು ಅಂತಂದಾಗ ಅದಕ್ಕೆ ಬಹುಮುಖ್ಯವಾಗಿ ಲೇಖಕರ ಸಂಶೋಧನೆ ಮುಖ್ಯವಾಗುತ್ತೆ. ಇವತ್ತಿನ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಕೂಡ ಹಾಗೆಯೇ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಒಂದಿಷ್ಟು ಕವನ ಸಂಕಲನಗಳು, ಕಥೆಗಳು, ಗ್ರಂಥಗಳು, ಜನಪದದ ಬಗ್ಗೆ ಶಾಯರಿ ಅಲ್ಲದೆ ಗಜಲ್ಗಳನ್ನು ಕೂಡ ಬರೆದಿರ್ತಾರೆ. ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಬೇಕು. ಬರೀ ಸಾರಸ್ವತ ಲೋಕ ಮಾತ್ರವಲ್ಲ, ಸಾಮಾಜಿಕವಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಇವತ್ತಿನ ನಮ್ಮ ವಿಶೇಷ ಅತಿಥಿಗಳು ಶ್ರೀಯುತ ಸಂಗಮೇಶ ಬಾದವಾಡಿಗೆಯವರು. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಿಮ್ಮ ಸಾರಸ್ವತ ಲೋಕದ ಸಾಕಷ್ಟು ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನಮ್ಮ ಕಾರ್ಯಕ್ರಮದ ಪ್ರತೀತಿಯಂತೆ ಪ್ರತಿನಿತ್ಯವೂ ಕೂಡ ನಾವು ಒಂದೊಳ್ಳೆ ಮಾತು ಅಥವಾ ಈ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಇವತ್ತು ನಿಮ್ಮದೇ ಒಂದು ಸಾಲನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಒಂದೊಳ್ಳೆ ಮಾತು ಏನು ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಇವತ್ತಿನ ಒಂದೊಳ್ಳೆ ಮಾತು. ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಇವತ್ತಿನ ವಿಶೇಷ ಅತಿಥಿಗಳ ಸಾಲನ್ನು ಇವತ್ತು ನಾವು ಒಂದೊಳ್ಳೆ ಮಾತಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ನಿಮ್ಮ ಸಾಲುಗಳು ಯಾವ ರೀತಿ ಇದೆ ಅಂತಂದರೆ, ಸಾಮಾನ್ಯವಾಗಿ ನಾವು ತಿಳಿಸಬೇಕು, ಅದೆಲ್ಲವೂ ಕೂಡ ಸುಳ್ಳುಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡುವಾಗ ನೀವು ಸತ್ಯಕ್ಕೂ ಸಾಕ್ಷಿ ಕೇಳುತ್ತಾ ಹೋದರೆ ಸುಳ್ಳು ಗೆದ್ದೇ ಗೆಲ್ಲುತ್ತದೆ ಅಂತ ಹೇಳಿ ಒಂದು ಸಾಲನ್ನ ಕೊಟ್ಟಿದ್ದೀರಿ. ಇದರ ಒಂದು ಭಾವಾರ್ಥ ಅಥವಾ ಅರ್ಥ ನೀವೇ ತಿಳಿಸ್ಕೊಡಿ ಸರ್. ಅಲ್ಲ, ಈಗ ಈ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ಯ ಹೋರಾಟ ಮಾಡುವಂಥ ಪ್ರಸಂಗಕ್ಕೆ ಬಂದು ನಿಲ್ಲುತ್ತದೆ. ಹಾಗಾಗಿ ನಾವು ಸತ್ಯವನ್ನು ನಾವು ಅದರ ಪುರಾವೆಯಿಂದ ಅದನ್ನು ದೃಢೀಕರಿಸಬೇಕಾದ್ರೆ ನಾವು ಸತ್ಯದ ಒತ್ತಡದಲ್ಲಿ ನಾವು ಸುಳ್ಳಿಗೆ ತಲೆಬಾಗುವಂಥ ಒಂದು ಪ್ರಸಂಗಗಳು ಬರೋದರಿಂದ ನಾವು ಸತ್ಯಕ್ಕೂ ಕೂಡ ಸಾಕ್ಷಿ ಕೊಟ್ಟು ನಾನು ಹೇಳಿದ್ದು ಸತ್ಯ ಅನ್ನೋದನ್ನು ನಿರೂಪಿಸಬೇಕಾಗುತ್ತದೆ ಅಲ್ಲ. ಅದು ಈಗಿನ ಕಾಲದಲ್ಲಿ ಅದೊಂದು ಕಷ್ಟದ ಕೆಲಸ ಅಂತ ಆಗ್ತಾ ಇದೆ ಅನ್ನೋ ಒಂದು ಪರಿಭಾವನೆಯಲ್ಲಿ ಅದನ್ನು ನಾನು ಆ ಸೂಕ್ತಿಯ ರೂಪದಲ್ಲಿ ಅದನ್ನು ಬರೆದಿದ್ದೇನೆ. ಬಹಳಷ್ಟು ಖುಷಿ ಆಯಿತು. ಇದು ಇವತ್ತಿನ ಒಂದೊಳ್ಳೆ ಮಾತು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮೂಲತಃ ತಾವು ಕೃಷಿಕ ಕುಟುಂಬದಿಂದ ಬಂದಿದ್ದೀರಿ. ಅಂದರೆ ಕೃಷಿ ಅಂತಂದರೆ ಸಾಮಾನ್ಯವಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ಬೆಳೆಯನ್ನೇ ಬೆಳೆಯುವಂತಹ ರೈತಾಪಿ ಕುಟುಂಬ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕುಷ್ಟಗಿ ಒಂದು ನಗರ ಪ್ರದೇಶದಿಂದ ಬಂದಂತಹ ತಾವು ಈ ಕೃಷಿಕ ಕುಟುಂಬದಲ್ಲಿ ತಮ್ಮ ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟು ತಮ್ಮನ್ನು ಬೆಳೆಸ್ತಾರೆ. ತಾವು ಕೂಡ ಅಷ್ಟೇ ಕಷ್ಟವನ್ನು ನೋಡಿ ಜೊತೆಗೆ ನಾನೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಸಾರಸ್ವತ ಲೋಕಕ್ಕೆ ಬಂದಿದ್ದೀರಿ. ಸ್ವಲ್ಪ ನಿಮ್ಮ ಊರಿನ ಬಗ್ಗೆ, ಗ್ರಾಮೀಣ ಭಾಗದ ಬಗ್ಗೆ, ನಿಮ್ಮ ಕೃಷಿಯ ಬಗ್ಗೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು ಆ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಮೂಲತಃ ಒಂದು ಬದುಕು
ಜಟಕಾ ವಡ್ಡಿ, ವಿಧಿ ಅದರ ಸಾಹೇಬ. ಹಾಗೆ ನಮ್ಮದು ಕೂಡ ನಗರ ಪ್ರದೇಶವಲ್ಲ, ನಾನು ಹುಟ್ಟಿದ್ದು ಅದು ಗ್ರಾಮೀಣ ಪ್ರದೇಶ. ಕುಷ್ಟಗಿ ತಾಲೂಕಿನ ಒಂದು ಜುಮ್ಲಾಪುರ ಅನ್ನುವಂಥ ಒಂದು 1500 ಮನೆಗಳಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಅಲ್ಲಿ 100ಕ್ಕೆ 99% ಜನ ಕೃಷಿಕ ಅವಲಂಬನೆಯಿಂದನೇ ಬದುಕು ಜೀವನ ಮಾಡ್ತಾ ಇರೋರು. ನಮ್ಮದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರೂ ಕೂಡ ವೃತ್ತಿಯ ಮೂಲಕ ವ್ಯಾಪಾರಸ್ಥರು. ವ್ಯಾಪಾರ ಅಂದರೆ ಅದು ಸಣ್ಣ ಸಣ್ಣ ದಿನಸಿ ರೂಪಗಳನ್ನು ಖರೀದಿ ಮಾಡಿ ತಂದು ಅಲ್ಲಿ ಸ್ಥಳೀಯರಿಗೆ ಅದನ್ನು ಮಾರಾಟ ಮಾಡುವಂಥ ಒಂದು, ಅದಕ್ಕೆ ಕಿರಾಣಿ ಅಂಗಡಿ ಅಂತ ಹೇಳ್ತಾರೆ ಅಲ್ಲಿ ಹಳ್ಳಿಯಲ್ಲಿ. ಆ ರೀತಿಯ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು ನನ್ನ ಊರಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಿಜಾಮನ ಕಾಲದ ಆಡಳಿತಕ್ಕೆ ಒಳಪಟ್ಟಂಥ ಅದು ಒಂದು ಪ್ರದೇಶ. ಆ ಪ್ರದೇಶ ಹಿಂದುಳಿದದ್ದು. ಅಲ್ಲಿ ಯಾವುದಾದ್ರೂ ಒಂದು ಗಟ್ಟಿಯಾದ ಮನೆಗಳಿಲ್ಲ, ರಸ್ತೆಗಳಿಲ್ಲ, ಶಿಕ್ಷಣಕ್ಕೆ ಪೂರಕವಾದಂಥ ಅವಶ್ಯಕತೆಗಳಿಲ್ಲ, ಆಮೇಲೆ ಶಾಲೆಗಳೇ ಇಲ್ಲ ಅಲ್ಲಿ. ಅಂತಹ ಒಂದು ಇದರಲ್ಲಿ ಬೆಳೆದಿರ್ತಕ್ಕಂಥ ಒಂದು ಗ್ರಾಮ ಅದು. ನಾವು ಕೂಡ ಅದರ ಹಿನ್ನೆಲೆಯಲ್ಲಿ ನಮ್ಮ ಬಾಲ್ಯವನ್ನು ನಾವು ಹೇಗೆ ಕಳೆದೀವಿ ಅನ್ನೋದು ಕೂಡ ತುಂಬ ಕಷ್ಟದಾಯಕವಾಗಿತ್ತು. ಯಾಕೆಂದರೆ ತಂದೆ ತಾಯಿಗಳು ಅನಕ್ಷರಸ್ಥರು, ಜೊತೆಗೆ ಇಡೀ ಊರೇ ಅನಕ್ಷರಸ್ಥರು. ನಮ್ಮ ಒಂದು ಕಾಲದಲ್ಲಿ ನಾನು SLC ಪಾಸ್ ಆದಾಗ ಆ ಊರಲ್ಲಿ ಪಾಸ್ ಮಾಡಿದಂಥ ವಿದ್ಯಾರ್ಥಿಗಳಂದ್ರೆ ಇಬ್ಬರೇ ಇದ್ವಿ 1500 ಜನಸಂಖ್ಯೆಯಲ್ಲಿ. ಆದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಆ ರೀತಿಯ ವಾತಾವರಣ ಅಲ್ಲಿ ಇರಲಿಲ್ಲ. ಅದಕ್ಕೆ ನನಗೆ ನನ್ನ ಒಂದು ಬಯೋಡಾಟಾ ನೋಡಿ ಗೋರುಚ್ ಅವರು ಹೇಳ್ತಾರೆ, ಇವರು ಅಲೆಮಾರಿ ಶಿಕ್ಷಣಾರ್ಥಿ ಅಂತ. ಅಂದರೆ 2ನೇ ತರಗತಿಯವರೆಗೆ ಅಲ್ಲಿ ಮಾತ್ರ ಶಾಲೆ ಇತ್ತು. ನಂತರ 3, 4, 5 ಹೀಗೆ ತರಗತಿಯವರೆಗೆ ಒಂದೊಂದು ಊರಿಗೆ ಒಂದೊಂದು ವರ್ಗ ಆಗಿ ಹೋಗುವಂಥ ಪ್ರಸಂಗಗಳಿರೋದ್ರಿಂದ ನಾನು ಬೇರೆ ಬೇರೆ ಊರುಗಳಲ್ಲಿ ಅಭ್ಯಾಸ ಮಾಡಿದೆ. ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಇವ್ರದ್ದೊಂದು ಕೂಡು ಕುಟುಂಬ. ಅಲ್ಲಿ ಮನೆ ಶಿಥಿಲಗಳಾಗಿದ್ದಾವೆ, ಅದರ ಸಂಬಂಧಗಳು ಶಿಥಿಲವಾಗಿರಲಿಲ್ಲ ಅವಾಗ. ಅಕ್ಕ ತಂಗಿ ಕಾಕ ಚಿಕ್ಕಪ್ಪ ಈ ರೀತಿ ಏನು ಸಂಬಂಧಗಳಿದ್ದು ಅವೆಲ್ಲ ಗಟ್ಟಿಗೊಳ್ಳುತ್ತಾ ನಮ್ಮ ಜೊತೆಗೆ ಬೆಳೀತಾ ಇದ್ವು. ಆದರೆ ಈಗ ಆ ಸಂದರ್ಭಗಳು ಇಲ್ಲ ಅಲ್ಲಿ. ಹಾಗೆ ನಮ್ಮ ತಂದೆ ವ್ಯಾಪಾರ ಮಾಡ್ತಾಯಿದ್ರು, ನಮ್ಮ ದೊಡ್ಡಪ್ಪ ಗ್ರಾಮ ಪಂಚಾಯತಿ ಒಂದು ಚೇರ್ಮನ್ರಾಗಿದ್ದರು. ಅವ್ರದ್ದು ಉದ್ದೇಶ ಏನಾಗಿತ್ತು ಅಂದರೆ, ನನ್ನನ್ನು ರಾಜಕೀಯವಾಗಿ ಬೆಳೆಸಬೇಕು ಅಂಥೇಳಿ ನಮ್ಮ ದೊಡ್ಡಪ್ಪನ ಕನಸು. ನಮ್ಮ ದೊಡ್ಡಪ್ಪನ ಮಕ್ಕಳನ್ನು ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಂಥ ಪಾಠ ಕಲಿಸ್ಬೇಕಂತ ನಮ್ಮಪ್ಪನ ಮನಸ್ಸು. ಹೀಗಾಗಿ ನಮ್ಮ ತಂದೆ ಹತ್ರ ನಾವು ಹೋಗ್ತಾ ಇರಲಿಲ್ಲ, ನಮ್ಮ ದೊಡ್ಡಪ್ಪನ ಮಕ್ಕಳು ಅವ್ರ ಹತ್ರ ಹೋಗ್ತಿರಲಿಲ್ಲ. ಹೀಗಾಗಿ ಪರಸ್ಪರ ಅವರು ಒಬ್ಬ ಮನೆಯ ಒಂದು ಬಿಗಿಯಾಗಿರಲಿ, ಸಂಬಂಧಗಳು ಗಟ್ಟಿಯಾಗಿರಲಿ ಅಂತೇಳಿ ಹೆಚ್ಚಾಗಿ ನಮ್ಮನ್ನು ಅವರು ಪ್ರೀತಿಸ್ತಾ ಇದ್ದರು, ಅವ್ರ ಮಕ್ಕಳನ್ನ ನಮ್ಮ ತಂದೆ ಪ್ರೀತಿಸ್ತಾ ಇದ್ದರು. ಹೆಚ್ಚು ಕಡಿಮೆ ಅಂದರೆ ನಮ್ಮ ಬಗ್ಗೆ ನಮ್ಮ ತಂದೆ ತಾಯಿಗಳಂದರೆ ಮೌನಿಗಳೇ, ಏನೂ ಮಾತಾಡ್ತಿರ್ಲಿಲ್ಲ ನಮಗೆ. ಅದು ಅಪ್ಪನ ಪ್ರೀತಿ ನಾವು ದಕ್ಕಲಿಲ್ಲ ಅನ್ನೋದು ಒಂದು ಭಾವನೆ ನಮ್ಮೊಳಗೆ ಇದ್ದರೂ ಕೂಡ ಮುಂದೆ ಅವರ ಅಣ್ಣ ತಮ್ಮಂದಿರ ಸಂಬಂಧಗಳು ಗಟ್ಟಿಯಾಗಿರಲಿ ಅನ್ನೋ ದೃಷ್ಟಿಯಿಂದ ಆ ಭಾವನೆಯನ್ನು ಅವರು ಅಳವಡಿಸ್ಕೊಂಡಿದ್ದರು. ಈಗ ನಮಗೆ ಅರ್ಥ ಆಗ್ತಾ ಇದೆ, ಅವರ ಇದರಿಂದನೇ ನಾವು ಈ ರೀತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಒಂದು ಇದು ಆಗಿದೆ. ನಂತರ ಏನಾಯಿತು ಅಂದರೆ, ನಮ್ಮ ಶಿಕ್ಷಣದ ಒಂದು ಇದರಲ್ಲಿ ನಾನು SLC ಪಾಸ್ ಆಗಿದೆ. ಆಗಿನ ಕಾಲಕ್ಕೆ 51%, ಅದು ಇಡೀ ತಾಲೂಕಿಗೆ ಪ್ರಥಮ ಅಂತ ನಾನು ಹೇಳ್ಬೋದು. ಆವಾಗ ಊರಲ್ಲಿ ಸ್ವಲ್ಪ ಇರತಕ್ಕಂಥ ಹಿರಿಯರು ನಮ್ಮ ತಂದೆ ಹತ್ರ ಬಂದು, ಬೇಡ ಇನ್ನು ಮುಂದೆ ಓದಿಸೋದು ಬೇಡ, ನಿಮ್ಮ ಮಕ್ಕಳ ಕೈಗೆ ಸಿಕ್ಕಲ್ಲ, ಅವರು ನಿಮ್ಮ ಜೀವನಕ್ಕೆ ಆಧಾರವಾಗೋದಿಲ್ಲ, ಹಾಗಾಗಿ ನೀವು ನಿಮ್ಮ ಅಂಗಡಿಗೆ ಏನು ಲೆಕ್ಕ ಬರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದಾರೆ ಸಾಕು ಅಂತೇಳಿ ನಮ್ಮನ್ನು ಶಾಲೆಯಿಂದ ಬಿಡಿಸಿದರು. ಅದು 2 ವರ್ಷದ ನಂತರ ನಮ್ಮ ತಾಲೂಕಿನಲ್ಲಿ ಇದ್ದಿರೋದು ಒಂದೇ ಒಂದು ಹೈಸ್ಕೂಲ್ ಇತ್ತು, ಸರ್ಕಾರಿ ಹೈಸ್ಕೂಲು. ಅದು 1973ರಲ್ಲಿ ಅದನ್ನು ಮೇಲ್ದರ್ಜೆಗೆ ಏರಿಸಿದರು. ಅಲ್ಲಿ PUC ತರಗತಿಗಳು ಆರಂಭವಾದವು. ಆದರೆ PUC ತರಗತಿಗೆ ಯಾವುದೇ ವಿದ್ಯಾರ್ಥಿಗಳು ಅಲ್ಲಿ ಅವರಿಗೆ ಲಭ್ಯ ಆಗಲಿಲ್ಲ. ಹಾಜರಾತಿ ಕೊರತೆಯಿಂದ ಆ ಶಾಲೆ ಬೇರೆಡೆಗೆ ಸ್ಥಳಾಂತರವಾಗುವ ಒಂದು ಭಯದಿಂದ ಅಲ್ಲಿ ಆಡಳಿತ ಮಂಡಳಿಯವರು ಯಾವ್ಯಾವ ಗ್ರಾಮದಲ್ಲಿ SSLC ಪಾಸಾಗಿ ಶಾಲೆ ಬಿಟ್ಟಂಥ ಮಕ್ಕಳಿದ್ದಾರೋ ಅವ್ರನ್ನ ಹುಡುಕಿಬಿಟ್ಟು ನಾವು ನಮ್ಮ PUCಗೆ ಸೇರಿಸ್ಕೊಂಡ್ರೆ ನಮ್ಮಲ್ಲಿ ಸ್ಕೂಲ್ ಉಳಿತೆ ಅನ್ನೋ ದೃಷ್ಟಿಯಿಂದ ನಮ್ಮನ್ನು ಮತ್ತೆ PUC ಒಳಗೆ ಸೇರಿಸ್ಕೊಂಡ್ರು. ನಮ್ಮ ತಂದೆಗೆ ಕಳಿಸ್ಲಿಕ್ಕೆ ಮನಸ್ಸಿರಲಿಲ್ಲ, ಆದರೂ ಅವರು ನಿಮ್ಮ ವೃತ್ತಿನೇ ಮಾಡ್ತಾ ಇರಲಿ, ಆದರೆ ಯಾವಾಗಾದರೂ ಬಂದು ಒಂದು 15 ದಿವಸ ತಿಂಗಳಿಗೆ ಒಂದು ಸಲ ಸ್ಕೂಲಿಗೆ ಬಂದು ಏನಾದರೂ ನೋಟ್ಸ್ ಅಥವಾ ಏನಾದರೂ ಶಿಕ್ಷಕರ ಜೊತೆಗೆ ಉಪನ್ಯಾಸಕರ ಜೊತೆಗೆ ಏನಾದರೂ ಒಂದು ಚರ್ಚೆ ಮಾಡಿಬಿಟ್ಟು ಅವ್ರು ಬರ್ಬೋದು ಅಂಥೇಳಿ ಅವಕಾಶ ಕೊಟ್ಟಿದ್ದರು.
ಆದರೆ ನನಗೆ ಏನಾಯಿತು ಅಂದರೆ ಮುಂದೆ ಬರ್ತಾ ಬರ್ತಾ ನನ್ನ ಒಳಗಿನ ಪ್ರತಿಭೆಗಳೇನಿದ್ದು ಏನು ನನ್ನ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಲೇಖನ ಸ್ಪರ್ಧೆ ಮತ್ತು ಈ ರೀತಿ ಲೇಖನಗಳನ್ನು ಬರೆಯುವಂಥ ಒಂದು ನನಗೆ ಹವ್ಯಾಸ ಇತ್ತು. ಅದಕ್ಕೆ ಹೆಚ್ಚು ಅಲ್ಲಿ ನನಗೆ ಪುರಸ್ಕಾರ ದೊರೆತದ್ರಿಂದ ಹೆಚ್ಚಾಗಿ ನಾನು ಕಾಲೇಜ್ಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ನನಗೆ ಒಂದು ಮಾತು ಆವಾಗ ಇದು ಬರುತ್ತೆ, 1973ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು. ನಾನು ತಾಲೂಕಿಗೂ ಪ್ರಥಮ ಬಂದೆ, ಜಿಲ್ಲೆಗೂ ಪ್ರಥಮ ಬಂದೆ, ಕೊನೆಗೆ ರಾಜ್ಯಕ್ಕೂ ಕೂಡ ನಾನು ಇಲ್ಲಿ 2 ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೆ. ಯಾವೊಂದು ವಿಷಯದ ಮೇಲೆ? ಅದು ಗಾಂಧೀಜಿ ವಿಷಯದ ಮೇಲೆ ಇತ್ತು. ಹಾಗಾಗಿ ನಾವು ಇನ್ನೂ ಬೆಂಗಳೂರೇ ನೋಡಿರಲಿಲ್ಲ. ಆ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಗೋಸ್ಕರ ಬಂದಾಗ ನಾವು ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರನ್ನು ಒಂದು ನೋಡುವಂಥ ಸೋಯಾಗ ಬಂತು. ಆವಾಗ ನಮ್ಮ ಡಾಕ್ಟರ್ ಹಂಪನ ಅವರು ಆ ಪರಿಷತ್ತಿನ ಕಾರ್ಯದರ್ಶಿಗಳಾಗಿದ್ದರು. ಹಾಗಾಗಿ ಆ ಒಂದು ಎಲ್ಲರ ಒಂದು ದೃಷ್ಟಿಯಿಂದ ನೋಡಿದ್ರೆ ನಾನು ಒಬ್ಬ ಕವಿ ಆಗಬೇಕು, ಸಾಹಿತಿ ಆಗಬೇಕು ಅನ್ನುವಂಥ ಮೊಳಕೆ ಹೊಡೆದಿದ್ದೆ ಅವತ್ತು ನನ್ನ ಈ ಕಾರ್ಯಕ್ರಮದ ಮೂಲಕ. ಸೊ ಹಾಗಾಗಿ ನೀವು ಸರಸ್ವತ ಲೋಕದಲ್ಲಿ ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಈ ಸಾಹಿತ್ಯ ಲೋಕ ಅಥವಾ ಈ ಸಾರಸ್ವತ ಲೋಕ, ಬರವಣಿಗೆ ಲೋಕ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ, ನಿಮಗೂ ಕೂಡ ಆಸಕ್ತಿ ಇರುತ್ತೆ. ಈಗ ಬರವಣಿಗೆ ಅಂತ ಹೇಳಿ ಬಂದಾಗ ತಾವು ಪ್ರಬಂಧದ ಮುಖೇನ ಸಾಕಷ್ಟು ಬಹುಮಾನಗಳನ್ನು ಪಡೆದು ಸಾರಸ್ವತ ಲೋಕದತ್ತ ನೀವು ಮುಖ ಮಾಡಿದ್ರಿ. ಆದರೆ ನಾನು ಕೂಡ ಒಂದು ಪುಸ್ತಕ ಬರಿಬೇಕು, ಒಂದಿಷ್ಟು ಲೇಖನಗಳನ್ನು ಬರೆದು ಸಮಾಜಕ್ಕೆ ಕೊಡಬೇಕು ಅಂತ ಅನ್ನಿಸಿದ್ದು ಅಥವಾ ಮೊದಲ ಒಂದು ಪುಸ್ತಕ ಅಂತಂದ್ರೆ ಎಲ್ರಿಗೂ ಒಂದು ಅರ್ಥದಲ್ಲಿ ಖುಷಿ ಇರುತ್ತೆ, ಒಳಗೊಳಗೆ ಭಯನೂ ಇರುತ್ತೆ, ಜನ ಹೇಗೆ ಸ್ವೀಕರಿಸ್ತಾರೆ ಅಂತ ಹೇಳಿ. ಯಾವುದು ಸರ್ ಆ ರೀತಿ ಒಂದು? ನನಗೆ ಹೇಗಾಯಿತು ಅಂದರೆ, ನಾನು 2 ವರ್ಷ SLC ನಂತರ ಶಾಲೆ ಬಿಟ್ಟದ್ದು ಕೂಡ ನನಗೆ ಒಳ್ಳೆ ಇದಾಯಿತು. ನಾನು ಹಳ್ಳಿಯಲ್ಲಿರೋದ್ರಿಂದ ನನ್ನ ಸಮಯವನ್ನು ಪರಿಪಾಲನೆ ಮಾಡೋಕ್ಕೋಸ್ಕರ ಅವಾಗೆಲ್ಲ ದಿನಪತ್ರಿಕೆಗಳನ್ನು, ಮಾಸಪತ್ರಿಕೆಗಳನ್ನು ಮತ್ತು ವಾರಪತ್ರಿಕೆಗಳನ್ನು ತಂದು ಓದ್ತಾ ಇದ್ದೆ. ಅಲ್ಲಿ ಬರ್ತಕ್ಕಂಥ ಲೇಖನಗಳನ್ನು ಮತ್ತು ಅದರ ಸ್ವರೂಪಗಳನ್ನು ತಿಳಿದುಕೊಂಡ ಮೇಲೆ ನಾನೂ ಬರೀಬಹುದಲ್ಲ, ನನ್ನೊಳಗೇನೂ ಅಂಥ ಒಂದು ಅಂತಃಶಕ್ತಿ ಇದೆ ಅನ್ನೋದನ್ನು ಕೂಡ ನಾನು ಗುರುತು ಮಾಡಿಕೊಂಡು ಹಲವಾರು ಇದಕ್ಕೆ ಪತ್ರಿಕೆಗಳಿಗೆ ಪ್ರಾರಂಭ ಮಾಡಿದ ನಂತರ ನಾವು ನಮ್ಮ ಪ್ರಾಚಾರ್ಯರು ಮತ್ತು ನಮ್ಮ ಉಪನ್ಯಾಸಕರು ನಿನಗೆಲ್ಲ ಇದೆ, ಏನಾದರೂ ಒಂದು ಪುಸ್ತಕವನ್ನು ಹೊರಗೆ ತರುವಂಥ ಒಂದು ಶ್ರಮ ಮಾಡು ಅಂತ ಹೇಳಿದಾಗ ನನಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಅನೇಕ ಜನಪದೀಯರು ಅಂದರೆ ಅನಕ್ಷರಾಸ್ಯರು ಕೂಡ ಅವರ ಬಾಯಲ್ಲಿ ಜಾನಪದದ ಒಂದು ಕಲೆ ಅಥವಾ ಅವರ ಹಾಡು ಬೇರೆದ್ರ ಮೂಲಕ ಜಾನಪದ ಸಂಸ್ಕೃತಿಯಲ್ಲಿ ಬೇರೂರಿತ್ತಲ್ಲ, ಅದನ್ನು ಹೊರತೆಗೆಯಬೇಕನ್ನೋ ದೃಷ್ಟಿಯಿಂದ ನಾನು PUC ಓದಾಗಲೇ ಒಂದು ಜನಪದ ಸಿರಿ ಸಂಪದ ಅಂತ ಒಂದು ಜಾನಪದ ಸಂಗ್ರಹಿತ ಒಂದು ಸಂಕಲನವನ್ನು ನಾನು ಬಿಡುಗಡೆ ಮಾಡಿದೆ. ಈಗ ಜಾನಪದ ಸಿರಿ ಸಂಪದ ಈ ಪುಸ್ತಕದಲ್ಲಿ ಏನೆಲ್ಲ ವಿಚಾರಗಳಿದೆ? ಅಂದ್ರೆ ಜಾನಪದ ಸಿರಿ ನಮಗೆ ಎಷ್ಟು ಸಂಪದವಾಗುತ್ತೆ? ಅಲ್ಲ, ಜಾನಪದ ಅತ್ಯಂತ ಸಮೃದ್ಧವಾದಂಥ ಸಾಹಿತ್ಯ. ಅದು ಬರವಣಿಗೆಗಿಂತಲೂ ಅವರ ಬಾಯಿಯಲ್ಲೇ ಜಾಸ್ತಿ ಅದು ಇದು ಇರೋದ್ರಿಂದ ನಾನು ಅವರಲ್ಲಿರ್ತಕ್ಕಂಥ ಎಲ್ಲ ಹಾಡುಗಳನ್ನು ನಾನು ಹಾಡಿಸಿ ಅದನ್ನು ರೆಕಾರ್ಡ್ ಮಾಡಿ ಆ ಹಾಡುಗಳನ್ನೇ ನಾನು ಅಲ್ಲಿ ಸಂಗ್ರಹಿಸಿ ನಾನು ಮಾಡಿರೋದಿದೆ. ಅಲ್ಲಿ ಸ್ವಂತ ಹಾಡುಗಳಿಗೆ ಏನು ನಾನು ಆಸ್ಪದ ಕೊಟ್ಟಿಲ್ಲ. ಈ ಒಂದು ಪುಸ್ತಕ 1974ರಲ್ಲಿ ಹೌದು. ಅದಾದ ಮೇಲೆ ಬಂದಿರತಕ್ಕಂಥದ್ದು ತುಂತುರು ಅನ್ನುವಂತಹ ಒಂದು ಪುಸ್ತಕ. ಈ ಒಂದು ಚುಟುಕು ಕವನ ಸಂಕಲನ ಇದೆಯಲ್ಲ, ಇದು ಬಹಳಷ್ಟು ಆಕರ್ಷಣೀಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಚುಟುಕುಗಳು ಅಂತಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗಿ ಹೋಗ್ಬಿಡುತ್ತೆ. 4 ಸಾಲಲ್ಲಿ ಎಷ್ಟೆಲ್ಲ ವಿಚಾರಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಚುಟುಕು ಕವನ ಸಂಕಲನದಿಂದ ನಿಮ್ಮ ದನಿಯಲ್ಲಿ ನಿಮ್ಮದೇ ಕವನಗಳನ್ನು ಓದುವಂತಹ ಒಂದು ಪ್ರಕ್ರಿಯೆ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಖಂಡಿತ ಹೇಳಿ ಸರ್. ಖಂಡಿತ. ನಾನು 1995ರಲ್ಲಿ ನನಗೆ ಬೆಳಗಾವಿಗೆ ವರ್ಗ ಆಯಿತು. ಅಲ್ಲಿ ಕರ್ತವ್ಯ ನಿರ್ವಹಿಸೋ ಕಾಲಕ್ಕೆ ಡಾಕ್ಟರ್ ಮನು ಬಳಿಗಾರ್ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಬ್ಬ ಸಾಹಿತಿ, ನಮ್ಮ ಕನ್ನಡ ಸಾಹಿತ್ಯ ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ಕೂಡ ಸಾಹಿತ್ಯದ ಬಗ್ಗೆ ನಾನು ಅವ್ರ ಜೊತೆಗೆ ಒಟ್ಟಿಗೆ ಪ್ರವಾಸ, ಒಟ್ಟಿಗೆ ಇರುವಾಗ ನಾನು ಈ ತುಂತುರು ಅಂದರೆ ಹಿರಿದಾದ ವಿಷಯವನ್ನು ಕಿರಿದಾದ ಶಬ್ದಗಳಲ್ಲಿ ಹಿಡಿದಿಡುವಂಥ ಒಂದು ವಿಚಾರಗಳಿಂದ ಏನೋ ಒಂದು ಬರೆದು ಇಡ್ತಾ ಇದ್ದೆ. ಅವರು ಒಂದ್ಸಲ ಗಮನಿಸಿದರು, ತುಂಬ ಚೆನ್ನಾಗಿದ್ದಾವೆ, ಇದನ್ನ ಯಾಕೆ ನೀನು ಪ್ರಕಟ ಮಾಡಲ್ಲ ಅಂತೇಳಿ ನನಗೆ ಒತ್ತಾಸೆಯಾಗಿ ನಿಂತರು. ಆಮೇಲೆ ಅಲ್ಲೇ ಡಾಕ್ಟರ್ ಸರ್ಜು ಕಾಟ್ಕರ್ ಅಂತ ಒಬ್ಬ ಬೆಳಗಾವಿಯ ದೊಡ್ಡ ಸಾಹಿತಿಗಳು, ಅವರು ಕೂಡ ನಮ್ಮ ಜೊತೆಗೆ ಯಾವಾಗಲೂ ಸೇರ್ತಾ ಇರೋದ್ರಿಂದ ಈ ತುಂತುರು ಕವನವನ್ನು
ಪ್ರಕಟ ಮಾಡೋಣ ಅಂತೇಳಿ ಎಲ್ಲರ ಅಭಿಪ್ಸೆಯಂತೆ ಈ ಒಂದು ತುಂತುರು ಕವನವನ್ನು ಸುಮಾರು ಒಂದು 100 ಇರ್ಬೋದು ಅನ್ಸುತ್ತೆ. ಪ್ರಕಟ ಆಗಿರುತ್ತೆ ಒಂದೆರಡು ಮಾತ್ರ. ಖಂಡಿತ ಸರ್, ಖಂಡಿತ. ನಿಮಗೆ ಯಾವುದು ಖುಷಿ ಕೊಡುತ್ತೆ ಅಥವಾ ಅದನ್ನ ಕೇಳಿದ ತಕ್ಷಣ ನಮಗೆ ಎಷ್ಟೆಲ್ಲ ಅರ್ಥಗಳು ನಮ್ಮ ಭಾವನೆಯ ಮುಖೇನ ಹೊರಹೊಮ್ಮುತ್ತೆ. ಹಾಗಾಗಿ ನಿಮ್ಮದೇ ಆದಂತಹ ತುಂತುರು ಪುಸ್ತಕದಿಂದ ಒಂದೆರಡು ಚುಟುಕುಗಳನ್ನು ತಾವು ವಾಚನ ಮಾಡಿ. ನಾನು ಆದರ್ಶವಾದಿ. ಇರಬಹುದು ಸಾಕಷ್ಟು ಹೊಲ ಮನೆ, ಇರಬಹುದು ಸಾಕಷ್ಟು ಹೊಲ ಮನೆ, ಆದರೆ ಬಡವರೊಡನೆ ಬದುಕಲು ಬೇಕಲ್ಲ ನನಗೊಂದು ಆಶ್ರಯ ಯೋಜನೆಯ ಮನೆ. ನಾನು ಶ್ರೀಮಂತ ಇರಬಹುದು, ನನಗೊಂದು ಬಡವರ ಮನೆ ನನಗೆ ಮಂಜೂರು ಮಾಡಿಕೊಡಿ ಅಂತ ಕೇಳಿದ್ರೆ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಮನೆ ಪಡೆಯಬೇಕನ್ನೋ ಒಂದು ಆಲೋಚನೆಯಿಂದ ನನಗೂ ಬಡವರ ಜೊತೆಗೆ ಬದುಕಕ್ಕೆ ಇಷ್ಟ ಇದೆ, ಅವ್ರ ಜೊತೆಗೆ ಇರ್ತೀನಿ, ನನಗೂ ಒಂದು ಮನೆ ಕೊಡಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕವನವನ್ನ ಬರೆದಿರೋದು. 2002ರಲ್ಲಿ ಒಂದು ಚುಟುಕು ಕವನ ಸಂಕಲನ ಬಿಡುಗಡೆಯಾಗುತ್ತೆ. ಹೌದು ಮೇಡಮ್. ಇನ್ನೊಂದು ಚುಟುಕನ್ನು ನಮ್ಮ ಕಾರ್ಯಕ್ರಮ ಎಲ್ಲರಿಗೂ ನೀಡುವುದು ಅನ್ನ, ವಸತಿ, ಬಟ್ಟೆ. ಕನಿಷ್ಠ 5 ವರ್ಷಗಳು ಬೇಕು ಮಾಡಲು ಅರ್ಹರ ಪಟ್ಟಿ. ಅಂದ್ರೆ ಅವರ ಅಧಿಕಾರ 5 ವರ್ಷ ಆ ಪಟ್ಟಿ ಮಾಡೋದ್ರಲ್ಲಿ ಕಳೆದೋಗುತ್ತೆ. ಅದು ನಿಜವಾದ ಅರ್ಹರಿಗೆ ಈ ಸವಲತ್ತುಗಳು ಸಿಗಲ್ಲ ಅನ್ನೋ ಒಂದು ಪರ್ಯಾರ್ಥವಾಗಿ ಈ ಒಂದು ಇನ್ನೊಂದು ಯಾವ್ದಾದ್ರು ಖುಷಿ ಕೊಡುವಂತದ್ದು ಓದ್ಬೋದಾ? ಓದೋಣ. ಯಾಕೆಂದ್ರೆ ಬಹಳಷ್ಟು ಸಾಲುಗಳು ಅರ್ಥಗರ್ಭಿತವಾಗಿರುವಂತದ್ದು. ಈ ಸಣ್ಣ ಸಣ್ಣ ಚುಟುಕುಗಳಿದೆಯಲ್ಲ, ಇದು ಯಾವಾಗ್ಲೂ ಅಷ್ಟೇ ನಮಗೆ ವಿಶೇಷವಾಗಿ ಓದುಗರಿಗಂತೂ ಅದು ಮತ್ತಷ್ಟು ರುಚಿಯನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಈ ಚುಟುಕು ಕವನ ಸಂಕಲನಗಳು ಅಥವಾ ಈ ಚುಟುಕುಗಳು, ಹನಿಗವನಗಳು ಏನಿದೆ ಯಾವಾಗ್ಲೂ ಆಕರ್ಷಣೀಯ. ಹೇಳಿ ಸರ್. ಭೀಮ ಎಷ್ಟೇ ಸಲ ಕೊಂದರೂ ಮತ್ತೆ ಮತ್ತೆ ಬರುತ್ತಿದ್ದಾನೆ ಬದುಕಿ ಜರಾಸಂಧ. ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ. ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಂದ್ರೂ ಕೂಡ ಅದು ಮತ್ತೆ ಮತ್ತೆ ಹುಟ್ಟುತ್ತೆ ಅನ್ನೋ ದೃಷ್ಟಿಯಿಂದ. ನಿಜ ನಿಜ. ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಒಂದು ವಿಚಾರವನ್ನ ಇವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಗಾಢವಾದಂತಹ ಒಂದು ಅರ್ಥ ಇರುತ್ತೆ. ಅದನ್ನು ಅರ್ಥೈಸ್ಕೊಂಡ್ರೆ ಮಾತ್ರ ಇವತ್ತಿನ ಸಮಾಜದಲ್ಲಿ ನಡೆಯುವಂತಹ ಸ್ಥಿತಿಗತಿ ಇರ್ಬೋದು, ಯಾವುದೇ ಒಂದು ವಿಚಾರವನ್ನ ಅವರು ಹೇಳುವಂತಹ ರೀತಿ. ಹಾಗಾಗಿ ಎಲ್ಲದಕ್ಕೂ ಮೂಲ ಕಾರಣ ಬರವಣಿಗೆಗೆ ಇರುವಂತಹ ಶಕ್ತಿ ಅಂತಂದ್ರೆ ತಪ್ಪಾಗ್ಲಾರದು. ಇನ್ನೊಂದು ಪುಸ್ತಕ ಇದೆ ನನ್ನ ಹತ್ರ, ಕಡತ ಕಥೆ ಹೇಳ್ತಾವ ನೋಡ ಅಂತ ಹೇಳಿ 2005ರಲ್ಲಿ ಈ ಪುಸ್ತಕ ಬಿಡುಗಡೆಯಾಗತ್ತೆ. ಇದು ಕಥಾ ಸಂಕಲನ, ಅಂದ್ರೆ ಅನೇಕ ಕಥೆಗಳನ್ನ ಒಳಗೊಂಡಿರುವಂತಹ ಒಂದು ಪುಸ್ತಕ. ಈ ಪುಸ್ತಕದ ಕುರಿತಾಗಿ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿಯ ಕಥೆಗಳು ಇದರಲ್ಲಿದೆ? ನಾವು ಅಧಿಕಾರಿಗಳ ಮಟ್ಟದಲ್ಲಿರುವಾಗ ಅನೇಕ ಕಡತಗಳು ನಮ್ಮ ಸಹಿಗೋಸ್ಕರ ಅಥವಾ ಅದನ್ನು ಕಡತ ಅಂದ್ರೆ ಅದು ಫೈಲ್ ಅಂತಾನೆ. ಅವು ನಮ್ಮ ಪರಾಮರ್ಶೆಗೋ ಅಥವಾ ಪರಿಶೀಲನೆಗೋ ಅಥವಾ ಮುಂದಿನ ಆದೇಶಕ್ಕೋ ಯಾವುದಾದ್ರೂ ಒಂದು ಕಾರಣದಿಂದ ಅನೇಕ ಕಡತಗಳು ನಾವು ನೋಡ್ತೇವೆ, ಓದ್ತೇವೆ. ಆ ಕಡತಗಳು ಕೂಡ ಮಾನವೀಯ ಸಂಬಂಧಗಳಿರ್ಬೋದು ಅಥವಾ ಜನರ ನೋವುಗಳಿರ್ಬೋದು, ಸುಖಗಳಿರ್ಬೋದು, ಅವೆಲ್ಲ ಒಂದೊಂದು ಕಡತಗಳು ಸಹಿತ ಒಂದೊಂದು ಕತೆ ಹೇಳಬಲ್ಲವು. ಅದರ ಹಿಂದಿನ ಒಂದು ಇತಿಹಾಸ ಅದರ ಹಿಂದೆ ಇರುತ್ತೆ. ಹಾಗಾಗಿ ನನ್ನ ಅನುಭವಕ್ಕೆ ಬಂದಿರುವಂತಹ ಕಡತಗಳ ಆಧಾರದ ಮೇಲೆ ಅವು ಯಾವ ಕತೆಗಳನ್ನ ಹೇಳುವಷ್ಟರ ಮಟ್ಟಿಗೆ ಆ ಕಡತ ಹೇಳುತ್ತೋ ಅವುಗಳನ್ನ ನಾನು ಕಥಾ ರೂಪದಲ್ಲಿ ಇದನ್ನು ಬರೆದಿರ್ತೀನಿ. ನೋಡಿ, ಇಲ್ಲಿ ಕಥೆಯ ಒಂದೊಂದು ಶೀರ್ಷಿಕೆಯನ್ನು ನೋಡಿದಾಗ ಬೆಸ್ತು ಬಿದ್ದವರು ಅಂತ ಹೇಳಿ ತಾವು ಬರೆದಿದ್ದೀರಿ. ಅಂದ್ರೆ ಹೊಗಳಿಕೆ ಇವೆಲ್ಲವೂ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತಂದ್ರೆ ನೀವು ಹೇಳಿದ ಹಾಗೇನೆ ಒಂದೊಂದು ಕಡತ ಯಾವ್ಯಾವ ರೀತಿ ಕಥೆಯನ್ನು ಹೇಳುತ್ತೆ ಅಂತ ಹೇಳಿ. ಆಮೇಲೆ ನಮ್ಮ ಕಚೇರಿಯಲ್ಲಿ ನಡವಳಿಕೆಗಳು, ಅವರ ವಿಚಾರಗಳು ಒಂದೊಂದ್ಸಲ ಕುತೂಹಲ ಹುಟ್ಟಿಸ್ತವೆ, ರೋಚಕತೆ ಹುಟ್ಟಿಸ್ತದೆ, ಬೇರೆ ಬೇರೆ ರೀತಿಯ ಆಲೋಚನೆಗಳನ್ನ ಆ ಕಡತಗಳು ಹೇಳ್ತವೆ. ಅದರಲ್ಲಿ ನನಗೆ ಒಂದು ಅನುಕಂಪ ಅನ್ನೋ ಒಂದು ಕತೆ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ ಆಗಿತ್ತು. ನಾನು ಬರೆದಿದ್ದು ಅನುಕಂಪ ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಕಡತ ಬರುತ್ತೆ. ಕಡತ ಬರೋದ್ರಲ್ಲಿ ಒಂದು ಕಡತ ಏನು ಹೇಳುತ್ತೆ ಅಂದ್ರೆ, ಯಾರು ಸರಕಾರಿ ನೌಕರರಾಗಿ ಸೇವೆಯಲ್ಲಿರ್ತಾರೋ, ಸೇವೆ ಇದ್ದಾಗ ಯಾರು ಮೃತಪಡ್ತಾರೋ ಅವರ ಮಗಳಿಗೆ ಅನುಕಂಪದ ಆಧಾರದ ಮೇಲೆ ಒಂದು ನೌಕರಿ ಕೊಡಲಿಕ್ಕೆ ಅಲ್ಲೊಂದು ಅವಕಾಶ ಇರುತ್ತೆ. ಅಲ್ಲಿ ಕೆಲಸ ಮಾಡುವಂಥ ಒಬ್ಬ ಶಿರಸ್ತೆದಾರ ಅಂತ ಇಟ್ಕೊಂಡ್ರು ಕೂಡ ಅವರ ಆಗಲೇ ನಿವೃತ್ತಿ ಅಂಚಿಗೆ ಬಂದಿರ್ತಾರೆ, ನಿವೃತ್ತಿ ಆಗಿರಲ್ಲ. ಅವರಿಗೆ ಒಬ್ಬ ಮಗ ಇರ್ತಾನೆ, ಅವನು ಉಂಡಾಡಿ ಗುಂಡ ಏನೂ ಕೆಲಸ ಮಾಡಲ್ಲ, ಏನಲ್ಲ. ಅವ್ರ ಜೀವನದ ಒಂದು ಆಸೆ ಏನಿತ್ತಂದರೆ ಅವನಿಗೆ ಎಲ್ಲಾದರೂ ಒಂದು ನೌಕರಿ ಸೇರಿಸ್ಬೇಕು ನನ್ನ ಸೇವಾವಧಿ ಒಳಗಾಗಿ ಅಂತ. ಆದರೆ ಅದು ಸಾಧ್ಯ ಆಗಿರಲ್ಲ. ಅಷ್ಟೊತ್ತಿಗೆ ಅವರಿಗೆ ಭಾಳ ಗುಣಪಡಿಸಲಾರ್ದಂಥ ಒಂದು ಅನಾರೋಗ್ಯಕ್ಕೆ
ಒಳಗಾಗ್ತಾರೆ. ಆವಾಗ ಅವರ ಕಚೇರಿ ಮುಖ್ಯಸ್ಥ ಹೋಗಿ ನಿಮ್ಮ ಗಂಡ ಬದುಕಲ್ಲ, ಅದು ವೈದ್ಯರು ಅಷ್ಟೊಂದು ದೃಢೀಕರಿಸಿದ್ದಾರೆ, ಬಟ್ ಸೇವಾ ಅವಧಿ ಒಳಗೆ ಸತ್ತರೆ ನಿಮ್ಮ ಮಗನಿಗೆ ನೌಕರಿ ಸಿಗುತ್ತೆ. ಅದಕ್ಕೆ ಕೆಲವು ಅವರಿಗೆ ಔಷಧೋಪಚಾರಗಳನ್ನು ಹೇಳಿದ್ದಾರೆ. ನೀವು ನಿಲ್ಲಿಸಿದರೆ ಅವ್ರು ತೀರ್ಕೋತಾರೆ, ಮಗನಿಗೆ ನೌಕರಿ ಸಿಗುತ್ತೆ. ನೀವು ಅದನ್ನು ಔಷಧೋಪಚಾರ ಮುಂದುವರಿಸಿದರೆ ಅವರು ಇನ್ನೂ ಸ್ವಲ್ಪ ಬದುಕಿದರೆ, ಸೇವಾ ನಂತರ ಸತ್ತರೆ ಅವ್ರಿಗೆ ಏನೂ ಉಪಯೋಗ ಆಗಲ್ಲ ಅಂತ. ಆ ಒಂದು ಸಂದರ್ಭದಲ್ಲಿ ಆ ತಾಯಿಯ ಮಾನಸಿಕ ತುಮುಲ ಹೇಗಿರುತ್ತೆ, ಇಲ್ಲ ಮಗನಿಗೆ ಬದುಕು ಕಟ್ಟಿಕೊಡ್ಬೇಕಾ ಅಥವಾ ಗಂಡನನ್ನಾದರೂ ಎಷ್ಟಾದರೂ ದಿವಸ ಉಳಿಸಿಕೊಂಡು ಅವರೊಡನೆ ಬದುಕಬೇಕಾ ಅನ್ನೋದು ಒಂದು ಮಾನಸಿಕ ತುಮುಲ ಇದೆಯಲ್ಲ, ಅದು ಆ ನನ್ನ ಕಡತದ ಮೂಲಕ ಅದು. ಆದರೆ ಇಲ್ಲಿ ಎಲ್ಲರೂ ಕೂಡ ಒಂದರ್ಥದಲ್ಲಿ ಅಸಹಾಯಕರೇ. ಆಕೆ ತಾಯಿನೂ ಅಸಹಾಯಕಳು, ಪತಿದೇವರು ಕೂಡ ಬೆಡ್ ಮೇಲಿದ್ದಾರೆ, ಅವರು ಅಸಹಾಯಕರು. ಮಗ ಕೆಲಸ ಇಲ್ಲ, ಆದ್ರೆ ಕೆಲಸ ಸಿಗುತ್ತೆ. ಎಲ್ಲಾ ಕಡೆಯಿಂದನೂ ಕೂಡ ಇಲ್ಲಿ ಅಸಹಾಯಕತೆಯಿಂದನೇ ಬೆಳೆಸ್ತಾ ಇರುವಂತಹ ಜೀವಗಳನ್ನ ಇಟ್ಕೊಂಡು ನೀವು ಆ ಯೋಚನೆ ಅಡಿಯಲ್ಲಿ ಕಥೆ ಅದನ್ನ ಕಡತದ ಮುಂದುವರೆದ ಭಾವಿಗೆ ಈ ಯೋಚನೆಯನ್ನ ಅದರಲ್ಲಿ ನಾನು ಬರೆಸಲಿಕ್ಕೆ ಪ್ರಯತ್ನ ಮಾಡಿ. ಅದೇ ಅಂದ್ರೆ ಜೀವನದ ಪರಿಧಿ ನಮ್ಮನ್ನ ಹೇಗೆಲ್ಲ ಒಂದು ವೃತ್ತದಲ್ಲಿ ಸಿಲುಕಿಸುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಇದಾದ ಮೇಲೆ ತಾವು ಪರಿಚಯಾತ್ಮಕ ಗ್ರಂಥಗಳನ್ನು ಕೂಡ ಬರೆದಿರ್ತೀರಿ. ಯಾರ ಪರಿಚಯದ ಯಾವ ಪರಿಚಯ ಅಂತಂದ್ರೆ ಎಲ್ಲ ಸಾಹಿತಿಗಳದ್ದು ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಕೆಲವು ಸಂಸ್ಥೆಗಳು ಸಾಹಿತಿಗಳ ವಿಚಾರ, ಅವರ ಒಂದು ಬಯೋಡಾಟ ಅಂದ್ರೆ ಅವರ ವಿವರಗಳನ್ನು ಅದರಲ್ಲಿ ಸಿಗುತ್ತೆ. ಅವರು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದ್ರು, ಅವರು ಏನು ಬರೆದಿದ್ದಾರೆ, ಅವರ ಸಾಧನೆಗಳೇನು, ಅದರ ಮೂಲಕ ನಾವು ಇದು ಆದರೆ ನಾವು ವೃತ್ತಿಯಲ್ಲಿರೋರು, ಪ್ರವೃತ್ತಿಯಲ್ಲಿ ಕೂಡ ಅನೇಕ ಜನ ಸಾಹಿತಿಗಳಿದ್ದಾರೆ, ಸಾಧಕರಿದ್ದಾರೆ. ಅವರನ್ನು ಗುರುತಿಸುವಷ್ಟು ಬೇರೆ ಸಂಘ ಸಂಸ್ಥೆಗಳು ಮಾಡೋದಿಲ್ಲ. ನಾನು ನೌಕರಿಯಲ್ಲಿ ಇರೋದ್ರಿಂದ, ನಾನು ಒಬ್ಬ ಸಾಹಿತಿಗಳಾದ್ರಿಂದ ನಮ್ಮ ನೌಕರಿ ವಲಯದಲ್ಲಿ ಇರ್ತಕ್ಕಂಥ ಸುಮಾರು 55 ಸಾಹಿತಿಗಳ ಒಂದು ಪರಿಚಯ ಗ್ರಂಥವನ್ನು ನಾನು ಪ್ರಕಟ ಮಾಡಿದ್ದೆ. 55 ಅಂದ್ರೆ ಯಾವ ರೀತಿಯ ಸಾಹಿತಿಗಳು ಅವರು? ಅಲ್ಲ, ಅವರು ಬರಹಗಾರರವುದು, ಅನೇಕ ಪುಸ್ತಕಗಳನ್ನು ಪ್ರಕಟಿಸಿರಬಹುದು ಅಥವಾ ಬೇರೆ ಕ್ಷೇತ್ರದಲ್ಲಿ ಕೂಡ ಅದ್ರ ಸಾಧನೆ ಮಾಡಿರಬಹುದು. ಅಂದರೆ ಸಾರ್ವಜನಿಕರಿಗೆ ಪರಿಚಯಿಸುವಂತ ವ್ಯಕ್ತಿತ್ವ ಉಳ್ಳವರು. ಅಂದ್ರೆ ಆ ಮೂಲಕ ಎಲ್ಲರಿಗೂ ಪರಿಚಯ ಆಗಲಿ ಅನ್ನುವಂತಹ ದೃಷ್ಟಿಯಿಂದ. ಅದಾದ ಮೇಲೆ 2011ರಲ್ಲಿ ಗುಂಗಿ ಹುಳ ಅನ್ನುವಂತಹ ಒಂದು ಪ್ರಬಂಧ ಸಂಕಲನ. ಪ್ರಬಂಧ ಅಂದ್ರೆ ಬಹುಶಃ ಇವತ್ತಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದು ಎಷ್ಟು ಮುಖ್ಯ ಆಗುತ್ತೆ ಈ ಪುಸ್ತಕ ಅಂತಂದ್ರೆ, ಈ ಗುಂಗಿ ಹುಳ ಅನ್ನುವಂಥದ್ದು ಯಾವಾಗ್ಲೂ ಕೂಡ ನಮ್ಮ ಕಿವಿಗೆ ಗುಯಿ ಅಂತ ಅಂತಿರಬೇಕು ಅಂತ ಹೇಳಿ ಅನ್ನಿಸ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಶೀರ್ಷಿಕೆ ಇಟ್ಟಿದ್ದೀರಿ ಅಂತ ಹೇಳಿ ನಾನು. ಗುಂಗಿ ಹುಳ ಅಂದ್ರೆ ಯಾವಾಗಲೂ ಶಬ್ದ ಮಾಡೋದ್ರ ಜೊತೆಗೆ ಅದು ಎಲ್ಲೋ ಅಡಿಕೊಂಡಿರ್ತದೆ. ನೀವು ಉದಾಹರಣೆಗೆ ಯಾವುದಾದ್ರೂ ಕಟ್ಟಿಗೆ ಮನೆಯಲ್ಲಿ ಕಟ್ ಮಾಡಿಸಿಟ್ಟಿದ್ರೆ ಅದ್ರ ಒಳಗಡೆ ಸೇರಿರುತ್ತೆ, ಅದ್ರ ಪುಡಿ ಹೊರಗೆ ಬರುತ್ತೆ. ಹಾಗೆ ಮನಸ್ಸಲ್ಲಿ ಕೂಡ ಏನೋ ಅನೇಕ ವಿಚಾರಗಳು ಗುಂಗಿ ಹುಳದಂತೆ ಮನಸ್ಸನ್ನ ಕೊರಿತಾ ಇರುತ್ತೆ. ಹಾಗಾಗಿ ಅಲ್ಲಿರುವಂಥ ಗುಂಗಿ ಹುಳಗಳು ಏನು ಕೊರಿತಾ ಇದ್ದ ವಿಷಯಗಳನ್ನ ಅದನ್ನ ಪುಸ್ತಕ ರೂಪದಾಗ ತರಬೇಕು ಅಂತ. ಆಮೇಲೆ ಹೆಚ್ಚಾಗಿ ಈ ಗುಂಗಿ ಹುಳದ ಪುಸ್ತಕದಲ್ಲಿ ಇರುವಂಥ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆದಿರತಕ್ಕಂಥ ವಿಷಯಗಳು, ಬೇರೆ ಕಡೆಯಿಂದ ಎರವಲ ತಂದದ್ದಲ್ಲ. ಕಣ್ಣೆದುರಿಗೆ ನಡೆದಿರ್ಬೋದು, ನಾನು ಅದರ ಒಬ್ಬ ಭಾಗಿದಾರಿಯಾಗಿ ಅದರಲ್ಲಿ ಇರಬಹುದು. ಹಾಗಾಗಿ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಏನು ಗುಂಗಿ ಹುಳದಂತೆ ಕೊರೆಯುವ ವಿಷಯಗಳನ್ನು ಪುಸ್ತಕ ರೂಪಕ್ಕೆ ಅಳವಡಿಸಿರ್ತೀನಿ. ಆದರೆ ಸಾಮಾಜಿಕವಾಗಿ ಸಾಮಾನ್ಯವಾಗಿ ನಡೆಯುವಂತಹ ರೋಚಕ ವಿಚಾರಗಳನ್ನ ನೀವು ಇಲ್ಲಿ ಸ್ಪಷ್ಟಪಡಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಯಾವ ರೀತಿ ಇದೆ ಹಾಗಾದ್ರೆ ಈ ಪ್ರಬಂಧಗಳು? ಒಂದೊಂದು ಪ್ರಬಂಧಗಳು ಯಾವ ಶೀರ್ಷಿಕೆನ ಇಟ್ಕೊಂಡಿದೆ? ನನಗೀಗ ಸಿಕ್ಕದ ಹಾಗೇನೆ ಈಜು ಅನ್ನುವಂಥದ್ದಿದೆ, ಕಂಬಳಿ ಅಡಿಯಲ್ಲಿ ನಗ್ಗಲಿ ಮುಳ್ಳು ಅಂತ ಹೇಳಿದೆ. ಸೊ ಜೊತೆಗೆ ಮುಯ್ಯಿಗೆ ಮುಯ್ಯಿ ಅಂತ ಹೇಳಿ, ಅಂದ್ರೆ ದ್ವೇಷ ತೀರಿಸ್ಕೊಳ್ಳೋದು ಅಂತ ಹೇಳಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ಒಂದು ಶೀರ್ಷಿಕೆ, ಮಲ್ಲೇಶ ಪೊಲೀಸಪ್ಪನ ಕೈಗೆ ಸಿಕ್ಕಿ ಬಿದ್ದ ಅಂತ ಹೇಳಿ. ಬೇರೆ ಬೇರೆ ಅಂದ್ರೆ ನಮ್ಮದು ಗ್ರಾಮೀಣ ಪ್ರದೇಶ ಇರೋದಾಗಿರೋದ್ರಿಂದ ಅಲ್ಲಿ ಹೆಚ್ಚು ಏನಾದರೂ ಒಂದು ಸಂಭವನೀಯ ಘಟನೆಗಳು ನಮ್ಮ ಕಣ್ಣೆದುರಿಗೆ ಇರ್ತಾ ಇದ್ದು ಮತ್ತೆ ಅಥವಾ ನಾವು ಅನುಭವಿಸಿದಂಗೆ ಇರ್ತಾ ಇದ್ದು. ಈಗ ನಮ್ಮಲ್ಲಿ ನಾವು ಕೃಷಿಕ ಕುಟುಂಬ, ಈಗ ನಮ್ಮಲ್ಲಿ ಒಂದು ಎಳ್ಳಮಾವಾಸಿನೋ ಅಥವಾ ಬೇರೆ ಹಬ್ಬದ ದಿವಸ ನಾವು ಹೊಲಕ್ಕೆಲ್ಲ ಬುತ್ತಿ ಕಟ್ಕೊಂಡು ಅಲ್ಲಿ ಜನರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಿ ಊಟ ಮಾಡಿ ಅವತ್ತು ಭೂತಾಯಿಯನ್ನು ಪೂಜೆ ಮಾಡಿ ಎಡೆ ಮಾಡಿ ಅದನ್ನ ಏನು ಬೆಳೆ ಹಾಕಿದೀವೋ ಅದನ್ನೆಲ್ಲ ನೋಡಿ ಸಂಭ್ರಮಿಸುವಂಥ ಒಂದು ದಿನ. ಹಾಗಾಗಿ ಊರವರೆಲ್ಲರೂ ನಮ್ಮದೊಂದು ಕುಂಬಾರ ಹೊಲ ಅಂತ ಇದೆ, ಅದು ಒಂದು 6-7 ಕಿಲೋಮೀಟ್ರ್ ಮೇಲೆ ಊರು ಬಿಟ್ಟು ನಾವು ಅಲ್ಲಿವರೆಗೆ ಚಕ್ಕಡಿಯಲ್ಲಿ ಎಲ್ಲ ಮನೆಯವರು, ಆಮೇಲೆ
ಏನಂದರೆ ಈ ಹಳ್ಳಿಗಳಲ್ಲಿ ಇರೋರೇ ವಿಲೇಜ್ ಅಕೌಂಟೆಂಟು, ಶಿಕ್ಷಕರು, ಒಂದಿಷ್ಟು ಜನ ಅವ್ರಿಗೂ ಒಂದಿಷ್ಟು ಅವತ್ತಿನ ಊಟ ಗೀಟ ಇದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ತಂದೆ ಅಂದರೆ ನಮ್ಮ ದೊಡ್ಡಪ್ಪ, ಅವರು ಪಂಚಾಯತಿ ಚೇರ್ಮನ್ ಆಗಿರೋದ್ರಿಂದ ಯಾವುದೇ ಬಸ್ಗಳು ಇರೋದ್ರಿಂದ ಅವರು ಅಲ್ಲೊಂದು ಕುದುರೆ ಸಾಕೊಂಡು ಕುದುರೆ ಮೇಲೆ ಹೋಗ್ತಾ ಇದ್ದರು ಹಳ್ಳಿಗಳಿಗೆ ಅವ್ರು ಭೇಟಿ ಮಾಡಲಿಕ್ಕೆ. ಹಾಂ, ಹಾಗೆ ಆವತ್ತಿನ ದಿವಸ ಅವರು ಕುದುರೆ ಮೇಲೇ ಅಲ್ಲಿ ಹೊಲಕ್ಕೆ ಬರ್ತಾಯಿದ್ರು. ಅವರು ಕಟ್ಟೆ ಮೇಲೆ ಕೂತಾಗ ನಾನು ಕುದುರೆನ ಹತ್ತಲಿಕ್ಕೆ ಬರ್ತಿರ್ಲಿಲ್ಲ ನನಗೆ. ಅದನ್ನು ನೀರು ಕುಡಿಸ್ಕೊಂಬರ್ಲಿಕ್ಕೆ ಸಮೀಪದ ಹಳ್ಳ ಇರುತ್ತಲ್ಲ ಅಲ್ಲಿಗೆ ಹೋಗಿದ್ದೆ. ಅದನ್ನು ಕೈಯಲ್ಲಿ ಲಗಾಮ್ ಹಿಡ್ಕೊಂಡು ಬರ್ತಾಯಿದ್ದೆ. ಅದನ್ನು ನಮ್ಮ ದೊಡ್ಡಪ್ಪ ನೋಡಿದವನಿಗೆ ಹಿಡಿರಲೆ ಅವನ್ನ ಹುಲಿ ಹೊಟ್ಟೆಗೆ ಎಲಿ ಹುಟ್ಟಿದ್ದಾನೆ, ಹತ್ಕೊಂಡು ಬರಬೇಕು, ಹಿಡ್ಕೊಂಡು ಬರ್ತಾ ಇದ್ದಾನೆ ಅಂತ. ನನಗೆ ಅವತ್ತಿನವರೆಗೂ ಕುದುರೆ ಹತ್ತಿರಲಿಲ್ಲ. ಆಮೇಲೆ ಅಲ್ಲಿ ನಮ್ಮ ಆಳ್ಮಕ್ಳನ್ನ ಕರೆದು ನನಗೆ ಕುದುರೆ ಹಚ್ಚಿ ಅದು ಲಗಾಮನ್ನು ನನ್ನ ಕೈ ಕೊಟ್ಟು ಅದಕ್ಕೆ ಹಿಂದಿಂದ ಒಂದು ಏಟು ಹೊಡೆದ್ರೆ ಓಡೋಗ್ತಾ ಇತ್ತು. ನಾನು ಅಳ್ತಾ ಇದ್ದೆ, ನಾನು ಬದುಕಿಸ್ರಿ, ಸಾಯ್ತೀನಿ, ನಾನು ಬೀಳ್ತೀನಿ, ಏನೋ ಆಗುತ್ತೆ ಅಂತ. ಆದರೆ ಅಲ್ಲಿ ಕೇಳೋರು ಯಾರೂ ಇರಲಿಲ್ಲ. ಅದಕ್ಕೆ ಕುದುರೆಗೆ ಗೊತ್ತಿತ್ತು ನಮ್ಮ ಹೊಲ ಎಲ್ಲಿತ್ತಂತ. ಸುಮಾರು 6 ಕಿಲೋಮೀಟ್ರ್ ನಾನು ಅಳ್ತಾನೆ ಹೋಗಿದ್ದೆ. ಅಲ್ಲಿ ಒಂದು ಮರದ ಕೆಳಗೆ ನಿಂತು ಇಳಿಬಹುದಂತ ಅದು ನನ್ನ ಕಡೆ ನೋಡ್ತು. ಆದರೆ ನನಗೆ ಇಳಿಲಿಕ್ಕೂ ಬರ್ತಿರಲಿಲ್ಲ. ಕೊನೆಗೆ ಅದು ನನ್ನನ್ನು ಬೀಳಿಸಿತ್ತು. ಆಮೇಲೆ ನಮ್ಮ ಹಿಂದಿಂದ ಎಲ್ಲರೂ ಬಂದ ಮೇಲೆ ನಮ್ಮನ್ನು ಸಮಾಧಾನ ಮಾಡಿ ಇದು ಮಾಡಿದ ನಂತರ ವಾಪಸ್ಸು ಹೋಗುವಾಗ ನೀನೇ ಕುದುರೆ ಹತ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ದೊಡ್ಡಪ್ಪನವರು ಮತ್ತೆ ವಾಪಸ್ ಇದು ಮಾಡಿ, ಆವಾಗ ಬರುವಾಗ ನಿರಾಳವಾಗಿ ನಾನು ನಮ್ಮ ಮನೆಗೆ ಕುದುರೆ ಹತ್ಕೊಂಡು ಬಂದೆ. ಊರಿನ ಜನ ನಮ್ಮ ಸಣ್ಣ ದಣಿ ಇವತ್ತು ಕುದುರೆ ಹತ್ತಿದ ಅಂತ ಎಲ್ಲರೂ ಮಾತಾಡಿದ್ದೆ. ಒಂದು ರೋಚಕತೆ. ಅಂದ್ರೆ ನೋಡಿ, ಜೀವನದ ಕೆಲವು ಅನುಭವಗಳು, ಈ ರೋಚಕ ಕಥೆಗಳು, ಜೊತೆಗೆ ನಮ್ಮ ಭಾವನೆಗಳು, ಮನಸ್ಸಿನಲ್ಲಾಗುವಂತಹ ಉದ್ವೇಗಗಳು, ಇವೆಲ್ಲವನ್ನ ಗಮನಿಸಿದಾಗ ನಮಗೊಂಚೂರು ಬರೆಯಕ್ಕೆ ಬರುತ್ತೆ ಅಂತ ಅಂದ್ಬಿಟ್ರೆ ಈ ರೀತಿ ಎಲ್ಲ ಲೇಖನಗಳು ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ. ಅದನ್ನ ನಾವು ಸಮಾಜಕ್ಕೂ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ಅಂತ ಹೇಳಿ ನಿಮ್ಮ ಮಾತಿನ ಮುಖೇನ ನಮಗೆ ಅರ್ಥ ಆಗ್ತಾ ಇದೆ. ಇನ್ನೊಂದಿದೆ ನನ್ನ ಹತ್ರ, ಪ್ರಬಂಧ ಸಂಕಲನ ಗಾದೆ ಹಳೆಯದಾದರೇನು ಅರ್ಥ ನವನವೀನ ಅಂತ ಹೇಳಿ. ನಾವೊಂದು ಹಾಡು ಈ ಕ್ಷಣಕ್ಕೆ ನೆನಪಾಗುತ್ತೆ. ಹಾಗಾಗಿ ಗಾದೆ ಹಳೆಯದಾದರೇನು ಅರ್ಥ ನವನವೀನ. ಈ ಗಾದೆ ಎಷ್ಟೇ ಹಳೆದಿರ್ಬೋದು, ನಮ್ಮ ಕಾಲಕ್ಕೆ ಆ ಗಾದೆನ ಓದಿದಾಗ ನಮಗದೊಂದು ಹೊಸ ಭಾವಾರ್ಥವನ್ನು ಕೊಡುತ್ತಲ್ಲ, ಅದೇ ಶೀರ್ಷಿಕೆ ಇಟ್ಕೊಂಡು ತಾವು ಬರೆದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದರಲ್ಲಿರುವಂತಹ ವಿಚಾರಗಳ ಬಗ್ಗೆ ತಾವು ಹೇಳೋದಾದ್ರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ. ನಿಜ ಇದ್ರೂ ಕೂಡ ಪರಿಸರಕ್ಕೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ, ನಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಆ ಗಾದೆಗಳಲ್ಲಿ ಅರ್ಥ ಬದಲಾಯಿಸ್ಕೊಳ್ಳುತ್ತಾ ಹೋಗುತ್ತೆ. ಈಗ ಆಕಳದ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತಿತ್ತು. ಈಗ ಆಕಳನೇ ಸಾಯಿಸಿಲು ಮಾಡ್ತಾರೆ, ಎಲ್ಲಿ ಬಂಗಾರ ತರಲಿಕ್ಕಾಗುತ್ತೆ. ಆದರೆ ಕಾಲಾನುಕ್ರಮಣದಲ್ಲಿ ಕಳ್ಕೊಂಡ್ರು ಅದಕ್ಕೊಂದು ಬೇರೆ ಅರ್ಥನೂ ಇರುತ್ತೆ ಅನ್ನೋದು ಒಂದು ನನ್ನ ಪರಿಕಲ್ಪನೆ. ಒಂದು ಎಂಥದಂದರೆ ಅದು ಪುಸ್ತಕದಲ್ಲಿ ಯಾಕೆಂದ್ರೆ ಈ ಕ್ಷಣಕ್ಕೆ ಆ ಪುಸ್ತಕದ ಬಗ್ಗೆ ನಾವು ಸಾಕಷ್ಟು ಮಾತನಾಡಬೇಕು ಅಂತಂದ್ರೆ ಪಾಪ ಅವರು ತುಂಬಾ ಹಿಂದೆ ಬರೆದಿರುವಂತಹ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು, ಇದು ಒಂದು ಗಾದೆ. ನನ್ನ ವಿಚಾರದಲ್ಲಿ ಅಡಿಕೆನೇ ಯಾಕೆ ಅದನ್ನು ಪ್ರಯೋಗ ಮಾಡಿದ್ರು? ಅದಕ್ಕಿಂತ ಚಿಕ್ಕದಾದ ವಸ್ತು ಇದಾವಲ್ಲ, ಅದಕ್ಕಿಂತ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಯಾಕೆ ಅದು ಆಗಲಿಲ್ಲ ಅನ್ನೋದ್ರ ಬಗ್ಗೆ ಅದೊಂದು ಪರಿಕಲ್ಪನೆ. ಅಂದರೆ ಏನಂದರೆ, ಮನುಷ್ಯ ಒಂದು ಸಲ ಮಾನ ಮರ್ಯಾದೆ ಏನಾದರೂ ಕಳ್ಕೊಂಡ್ರೆ ಅದ್ರ ಬದಲಾಗಿ ಏನಾದರೂ ಕೊಟ್ಟು ನಾನು ಮತ್ತೆ ಅದನ್ನು ಸಂಪಾದಿಸ್ಬೋದು ಅನ್ನೋ ಇದೆಯಲ್ಲ, ಅದು ನಿಜದ ಅರ್ಥಕ್ಕೂ ಅದು ಸುಳ್ಳು. ಅದೇ ಈ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಇದರದ್ದು ಪರಿಕಲ್ಪನೆ ಹೇಗೆ ಬದಲಾವಣೆ ಆಯಿತು ಅಂತ. ಒಬ್ಬ ವ್ಯಾಪಾರಿ ಇರ್ತಾನೆ. ವ್ಯಾಪಾರಿ ಅವನು ಪ್ರತಿ ಸಲ ಸಂತೆಗೆ ಹೋಗಿ ತನ್ನ ವಸ್ತುಗಳು ಏನಿರ್ತಾವೆ ಅದನ್ನು ಮಾರಾಟ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದಿರ್ತಾನೆ. ಇಬ್ಬರೇ ಗಂಡ ಹೆಂಡತಿ ಇರ್ತಾರೆ. ಆವಾಗ ಅವರು ಅಲ್ಲಿ ಹೋಗ್ತಾ ಇರೋದ್ರಿಂದ ಪಕ್ಕದ ಮನೆಯಲ್ಲಿ ಒಬ್ಬರು ಸ್ಕೂಲ್ ಮೇಸ್ಟ್ರು ಇರ್ತಾರೆ. ಅದು ಅವರಿಗೆ ಮತ್ತು ಆ ಏನು ವ್ಯಾಪಾರ ಇದ್ದನಲ್ಲ ಅವನ ಹೆಂಡತಿಗೂ ಒಂದು ಅಕ್ರಮ ಸಂಬಂಧ ಬೆಳೆಯುತ್ತೆ. ಒಂದು ದಿನ ಸಂತೆಗೆ ಹೋಗ್ತಾ ಇರ್ತಾನೆ. ಅವಳು ಅವನಿಗೆ ಕರಿತಾಳೆ, ಇವತ್ತು ನಮ್ಮ ಪತಿ ಸಂತೆಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಇವತ್ತೆಲ್ಲ ಒಳ್ಳೊಳ್ಳೆ ಹೋಳಿಗೆ ಒಬ್ಬಟ್ಟು ಅದು ಇದು ಎಲ್ಲ ಒಳ್ಳೆ ಅಡುಗೆ ಮಾಡಿದ್ದೀನಿ, ನೀನು ನಮ್ಮ ಮನೆಗೆ ಬಾ ಅಂಥೇಳಿ ಅವಳನ್ನು ಕರೀತಾನೆ. ಅದು ಏನಾಗುತ್ತೆ, ಅವನು ಸಂತೆಗೆ ಹೋಗುವಾಗ ಅದು ಕರೋನಾ ದೃಷ್ಟಿಯಿಂದ ಆ ಸಂತೆ ರದ್ದಾಗಿಬಿಟ್ಟಿರುತ್ತೆ. ಅವನು ವಾಪಸ್ ಮನೆಗೆ ಬಂದುಬಿಡ್ತಾನೆ. ಆವಾಗ ಇವರು ಏನು ಮಾಡ್ತಾಳೆ, ಪತ್ನಿ ಮಂಚದ ಕೆಳಗೆ
ತನ್ನ ಪ್ರಿಯಕರನನ್ನು ಕೆಳಗೆ ಕೂಡಿ ಹಾಕ್ಬಿಟ್ಟು ಗಂಡನಿಗೆ ಕರೆ, ಏನು ಇವತ್ತು ಇಷ್ಟೆಲ್ಲ ಒಳ್ಳೆ ಅಡುಗೆ ಮಾಡಿದೆಯಲ್ಲ ಏನು ಅಂತ. ಇಲ್ಲ ಇವತ್ತು ನೀವು ಬರ್ತೀರ ನನಗೆ ಇದಾಗಿತ್ತು ಅಂತೇಳಿ ಅವನಿಗೆ ಒಳ್ಳೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಸ್ತಾನೆ. ಆವಾಗ ನಮ್ಮ ಕಡೆ ಒಂದು ಎಲ್ಲ ಕಡೆನೂ ಪದ್ಧತಿ ಇದೆ, ಊಟ ಆದ ನಂತರ ಎಲೆ ಹಾಕ್ಕೊಳ್ಳೋದು ಅಂದರೆ ಬೀಡ ಹಾಕ್ಕೊಳ್ಳೋದು. ಅದಕ್ಕೆ ಅವಳು ಬೀಡ ಎಲ್ಲ ಮಡಚಿ ಎಲ್ಲ ಸುಣ್ಣ ಹಚ್ಚಿ ಅಡಿಕೆ ಹಾಕಿ ಕೊಡ್ತಾಳೆ. ಅವನು ಬಾಯಲ್ಲಿ ಇಟ್ಟುಕೊಳ್ಳೋಗ ಅಡಿಕೆ ಕೆಳಗೆ ಬಿದ್ದು ಮಂಚದ ಕೆಳಗೆ ಹೋಗುತ್ತೆ. ಅದಕ್ಕೆ ಅಡಿಕೆ ಬಿತ್ತು ತಗೊಳ್ಳೋಣ ಅಂತ, ಬೇಡ ಮತ್ತೊಂದು ಅಡಿಕೆ ಕೊಡ್ತೀನಿ ಅಂತೇಳಿ. ಅಂದರೆ ಒಂದು ವೇಳೆ ಅವ್ನು ನೋಡಿದರೆ ಆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರ್ತಿರ್ಲಿಲ್ಲ ಅನ್ನೋದು ಅದು ಪರ್ಯಾಯವಾಗಿ ಈ ರೀತಿ ಬೇರೆ ಬೇರೆ ಅರ್ಥಗಳು ನವನವೀನ ರೀತಿಯಲ್ಲಿ ಬರ್ತಾ ಇದ್ದಾವೆ. ಸುಮಾರು ಸಾಕಷ್ಟು ಗಾದೆಗಳನ್ನು ನಾನು ಉಪಯೋಗಿಸಿ ಈಗಿನ ಸಾಮಾಜಿಕ ನೆಲೆಯಲ್ಲಿ ಅಥವಾ ಈಗಿನ ಒಂದು ವಾತಾವರಣದ ನೆಲೆಯಲ್ಲಿ ಅದನ್ನೆಲ್ಲ ಪರಿವರ್ತನೆ ಮಾಡಿ ಅದನ್ನು ಬರೆದಿದ್ದೀನಿ. 2024ರಲ್ಲಿ ಈ ಪುಸ್ತಕವನ್ನು ಬಿಡುಗಡೆ. ಆಮೇಲೆ ಕೆಲವು ವಿಚಾರಗಳನ್ನು ಸ್ವಲ್ಪ ನಂದೇನಾದ್ರೆ ಬಚ್ಚಿಟ್ಕೊಂಡು ಬದುಕೋದು ನನ್ನ ಕಡೆಯಿಂದ ಆಗಲ್ಲ. ಎಲ್ಲವನ್ನು ಬಿಚ್ಚಿ ಎಲ್ಲ ಇಟ್ಟರೆ ಅದರ ನಿಜವಾದ ಸ್ವಾರಸ್ಯ ಅದು ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೆಲವು ವಿಚಾರಗಳು ಕೆಲವೊಬ್ಬರ ಮನಸ್ಸಿಗೆ ಘಾಸಿ ಆದರೂ ಕೂಡ ಅದನ್ನು ಯಾವುದನ್ನು ನೋಡಿದೇನೆ ಇದರಲ್ಲಿ ಏನು ಅರ್ಥ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಬರೆದಿದ್ದೀನಿ. ನಿಮ್ಮ ಭಾವನೆಗಳು ತೆರೆದ ಪುಸ್ತಕ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಬಹಳ ಖುಷಿ ಆಗತ್ತೆ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಾವು ಸಾಮಾನ್ಯವಾಗಿ ಮಾತನಾಡ್ತಾ ಇರಬೇಕಾದ್ರೆ ಅಥವಾ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇರಬೇಕಾದ್ರೆ ನೇರವಾದಂತಹ ವ್ಯಕ್ತಿತ್ವ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕವನ ಸಂಕಲನ ಒಂದು ನನ್ನ ಕೈಯಲ್ಲಿದೆ, ಮೂರಂಕಣದ ಮನೆ ಅಂತ ಹೇಳಿ. ಕವನ ಸಂಕಲನ ಅಂದರೆ ಪ್ರಾಯಶಃ ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಎಷ್ಟೋ ಜನ ಕೇಳ್ತಾರೆ, ಅಯ್ಯೋ ಕವನ ಸಂಕಲನ ಬಂದಿದೆ ಅಂತಂದ್ರೆ ಹಾಡಾಗಿದೆಯಾ, ಹಾಗಾದ್ರೆ ಇದು ಎಷ್ಟು ಜನ ಹಾಡಿದರೆ, ಹಾಡಿನ ಮುಖೇನ ನಾವೇನಾದ್ರೂ ನಿಮ್ಮ ಸಾಲುಗಳನ್ನ ಕೇಳುವಂತಹ ಒಂದು ಪ್ರಕ್ರಿಯೆ ಇದೆಯೇ ಅಂತ ಹೇಳಿ ನಮಗೂ ಕೂಡ ಅನ್ನಿಸ್ತಾ ಹೋಗುತ್ತೆ. ಆದರೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಕವನಗಳು ಆಗಿಂದ ನಾನು ಗಮನಿಸ್ತಾ ಇದ್ದೆ, ಕವನ ಸಂಕಲನ ಹಿಡ್ಕೊಂಡ್ವಿ ಅಂತಂದ್ರೆ ನಮಗೆಲ್ಲೋ ಒಂದು ಕಡೆ ಖುಷಿ, ಎಷ್ಟೊಂದು ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲದೆ ನಮ್ಮ ಭಾವನೆಗಳ ಜೊತೆ ಸರಿಸಮಾನವಾಗಿ ಹೆಜ್ಜೆಯನ್ನು ಹಾಕುವಂತಹ ಅಕ್ಷರಗಳು ಇದರಲ್ಲಿ, ಶಬ್ದಗಳ ಸರಸತೆ ಇರುತ್ತೆ. ಅದಕ್ಕೆ ಇದು 4ನೇ ಕವನ ಸಂಕಲನ. ಮೂರಂಕಣದ ಮನೆ ಇರ್ಬೋದು, ಇದ್ರ ಜೊತೆಗೆ ಇನ್ನೂ 2-3 ಕವನ ಸಂಕಲನಗಳನ್ನ ಪ್ರಕಟ ಮಾಡಿದ್ದೀನಿ. ಒಂದು ಕೆಲಸ ಮಾಡೋಣ, ಒಂದು ಚಿಕ್ಕ ವಿರಾಮವನ್ನ ತಗೊಳ್ಳೋಣ, ನಂತರದಲ್ಲಿ ಕವನ ವಾಚನ ಮಾಡಬಹುದಾ? ಮಾಡಬಹುದು. ವೀಕ್ಷಕರೇ, ಇದೀಗ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಕನ್ನಡ ಚಿತ್ರಗೀತೆಗಳ ತಿಜೋರಿ, ಚಂದನ ವಾಹಿನಿಯ ಚಿತ್ರಮಂಜರಿ, ಹಳೆಯ ಮಧುರ ಗೀತೆಗಳು, ಪ್ರೇಮ ಗೀತೆಗಳು, ಹೊಸ ಟ್ರೆಂಡಿ ಗೀತೆಗಳು, ಚಿತ್ರಗೀತೆಗಳ ಪ್ರಸಾರದ ಹಕ್ಕುಳ್ಳ ನಿರ್ಮಾಪಕರು ಅಥವಾ ಆಡಿಯೋ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನ. ವಿಳಾಸ: ನಿರ್ದೇಶಕರು, ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು. ವಿರಾಮದ ನಂತರ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಾರಸ್ವತ ಲೋಕದ ಧ್ರುವತಾರ ಅಂತೇನ ಹೇಳ್ಬೋದು, ಸಂಗಮೇಶ ಬಾದವಾಡಗಿಯವರು. ಸರ್, ಇವಾಗ ತಮ್ಮ ಕವನ ಸಂಕಲನ ನಿಮ್ಮ ಕೈಯಲ್ಲಿದೆ, ಹಾಗಾಗಿ ನಿಮ್ಮದೇ ಒಂದು ಕವನದ ವಾಚನ ನೀವು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೂರಂಕಣದ ಮನೆ ಕವನಗಳನ್ನ ಗಾಯನದ ಮೂಲಕ ಪ್ರಸ್ತುತಪಡಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದರೆ ನನಗೆ ಗಾಯನದ ಇದು ಗೊತ್ತಿಲ್ಲ. ಆದರೆ ಇಲ್ಲಿರತಕ್ಕಂಥ ಅನೇಕ ಕವನಗಳು ಗಾಯನ ರೂಪದಲ್ಲಿ ಕೂಡ ಅನೇಕ ಪ್ರಸಿದ್ಧ ಕಲಾವಿದರು ಹಾಡಿದ್ದಾರೆ. ಈಗ ಒಂದು ಕವನ, ಎಲ್ಲಿ ಹೋದನೋ ಏನೋ ನನ್ನ ಪ್ರೀತಿಯ ಹುಡುಗ. ನನ್ನ ಪ್ರೀತಿಯ ಹುಡುಗ
ಎಲ್ಲಿ ಹೋದನೋ ಏನೋ ನಾ ಕಾಣೆ. ಬಸ್ ಇಳಿದು ಸವೆಸಿದಾಗ ಅರ್ಧ ದಾರಿ ಅದೆಲ್ಲಿಂದನೋ ಬಂದನೋ ಬೆಳ್ಳಿ ಹಕ್ಕಿಯಂತೆ ಹಾರಿ. ಮುಡಿದ ಹೂ ಬಾಡಿತ್ತು ಚೆದರಿತ್ತು ಮುಂಗರಳು, ಬೆವರ ಹನಿ ಒರೆಸಿ ಹೂ ಮುತ್ತ ನಿತ್ತವನಿಗೆ ಒಲಿದಿತ್ತು ನನ್ನ ಹೆಂಗರಳು. ಶುರುವಾದ ಪ್ರೀತಿ ಸುಜಾತ ಎಂದು ಕರೆದು ಪಾರಿಜಾತವ ಹಿಡಿದು ಮುಡಿಸುವ ನೆವದಲ್ಲಿ ಮುಡಿಗೆ ಹೊರಗೆ ಬಿಡುತ್ತಿದ್ದ ನನ್ನೆದೆಗೆ ಮೆಲ್ಲಗೆ. ಯೌವನದ ಹುಚ್ಚು ಹೊಳೆಯಲ್ಲಿ ತೇಲಿಸಿ ಮೀಯಿಸಿ ನಗು ಬರುವ ಜಾಗದಲ್ಲಿ ಕಚಗುಳಿಯ ನೀಡುತ್ತಾ ಲೋಕ ಮರೆಸುತ್ತ ನನ್ನ ಚಿತ್ತ ನನ್ನ ಪ್ರೀತಿಯ ಹುಡುಗ ಎಲ್ಲಿ ಹೋದನೋ ಏನೋ. ಆಕಾಶ ನೋಡು ಅಲ್ಲಿವೆ ಮೆನುಗುತ್ತಾರೆ, ಮಧುಚಂದ್ರಕ್ಕೆ ಕರೆದ ಅಲ್ಲಿಗೆ ಹೋಗೋಣ ಬಾರೆ. ಅವನಿಗಾಗಲೇ ಗೊತ್ತು ಅವನಿಂದಲೇ ಉಬ್ಬಿದ ನನ್ನ ಉದರ ಮರೆಮಾಚಿತ್ತು ನಾನುಟ್ಟ ಸೀರೆ. ಹಗಲು ನೀ ನಗಲು ಚಂದ್ರಮ ತಂದಂತೆ ಧರೆಗೆ ಮೊದಲು, ಇರುಳು ನಗಲು ರಾತ್ರಿ ದೀಪದ ಹೊನಲು ಎಂದು ಅಟ್ಟಕ್ಕೇರಿಸುತ್ತಿದ್ದ ಹೊಗಳಿ ಹೊಗಳಿ ಹಿಂಜರಿಯುತ್ತಿದ್ದ ಕಟ್ಟಲು ಕೊರಳಿಗೆ ತಾಳಿ. ಎಲ್ಲಿ ಹೋದನು ಏನೋ ನನ್ನ ಪ್ರೀತಿಯ ಹುಡುಗ. ಎತ್ತರ 6 ಅಡಿ, ನೆತ್ತರದ ಕೆಂಪು ಬಣ್ಣ, ಚಿತ್ತಾರದ ಅಂಗಿ, ಹುಡುಕಿ ಕೊಟ್ಟವರಿಗೆ ಬಹುಮಾನವೆಂದು ಪತ್ರಿಕೆಯಲ್ಲಿ ಭಾವಚಿತ್ರ ಹಚ್ಚಾಕಿಸಿದರೂ ಸಿಗಲಿಲ್ಲ ನನ್ನ ಪ್ರೀತಿಯ ಹುಡುಗ ಎಲ್ಲಿ ಹೋದನೋ ಏನು. ಇದು ಕೊನೆ ಏನಿದೆಯಲ್ಲ ಅದು ಅದರಲ್ಲಿ ಪೂರ್ತಿ ಕವನದ ಒಂದಿದೆ ಇರುತ್ತೆ. ಕಾಣೆಯಾದುದಕ್ಕೆ ಠಾಣೆಗೆ ಹೋಗಿ ದೂರಿದರೆ ಅವನನ್ನು ಕಳೆದುಕೊಂಡವರಲ್ಲಿ ನಾನು 5ನೇ ಒಳೆ ಅಂತೆ. ಓಹೋ ಸರಿ. ಜಾಗ್ರತೆ ಎಂದಿರಿ ಇನ್ನವಳ ಬಾಳಿಗೆ ಬೆಂಕಿ ಹಾಕಲು ಎಲ್ಲಿ ಹೋದನೋ ಏನೋ ನನ್ನ ಪ್ರೀತಿಯ ಹುಡುಗ. ಸರಿ ಸರಿ. ಅಂದ್ರೆ ಠಾಣೆಗೆ ಹೋದ್ರು ಕೂಡ ಅಲ್ಲಿ 5ನವರು ಅಂದ್ರೆ ಎಷ್ಟು ಇದು ಮೋಸ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ. ಜೊತೆಗೀಗ ಜನಪದದ ಕುರಿತಾಗಿ ನೀವು ಒಂದು ಪುಸ್ತಕವನ್ನ ಬರೆದಿದ್ದೀರಿ. ಅಂದ್ರೆ ಈ ಜನಪದದ ಕುರಿತಾಗಿ ಪುಸ್ತಕ ಏನು ಬರೆದಿದ್ದೀರಿ ಅಲ್ಲದೆ ಒಂದಿಷ್ಟು ಹಾಡುಗಳನ್ನು ಕೂಡ ಈಗಾಗಲೇ ತಾವು ಜನಪದ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ ಅಂತಾನೆ ಹೇಳ್ಬೋದು. ಆ ಒಂದು ಪುಸ್ತಕದ ಕುರಿತಾಗಿ ತಾವು ಏನು ಹೇಳ್ತೀರಿ? ಜನಪದ ಅನ್ನುವಂಥದ್ದು ನಮಗೆ ರೇಷ್ಮೆ ಜರತಾರಿ ಸೀರೆಯ ತರ ಕಾಣಿಸುತ್ತೆ ಅಂತ ತಾವು ಹೇಳಿದ್ದೀರಿ. ಹೌದು ಮೇಡಮ್. ಜಾನಪದ ಹಳ್ಳಿಯಲ್ಲಿ ನೆಲೆಯೂರಿ ನಿಂತಿದೆ. ನಮ್ಮಲ್ಲಿ ಈ ಅಲಾಯಿ ಹಬ್ಬ ಅಂತ ಮಾಡ್ತಾರೆ. ಅಂದರೆ ಮುಸ್ಲಿಮರ ಇದನ್ನ ದೇವಸ್ಥಾನ ದರ್ಗಾದಲ್ಲಿ ದೇವರನ್ನು ಕೂಡಿಸಿ ಆವಾಗ ಅಲಾಯಿ ಹಾಡುಗಳು ಅಂತಲೂ ಬರ್ತವೆ. ಮತ್ತು ಬೇರೆ ಬೇರೆ ಇದರಲ್ಲಿ ಅದನ್ನು ಹಾಡೋರದೇ ಒಂದು ತಂಡ ಇರುತ್ತೆ. ಅದು ಭಾಳ ಅತ್ಯಮೂಲ್ಯವಾದಂಥ ಸಾಹಿತ್ಯ. ಅದನ್ನು ನಾನು ಅವ್ರ ಕಡೆಯಿಂದ ಅದನ್ನು ಸಂಗ್ರಹಿಸಿ ನಾನು ಆ ಜಾನಪದದ ಯಾವ ರೀತಿ ಮೂಲ ಸ್ವರೂಪದಲ್ಲಿದೆ ಅದನ್ನೇ ಅರ್ಧ ಭಾಗವನ್ನಾಗಿ ಪ್ರಕಟಿಸಿ ಅದರ ಒಂದು ಪರಿವ್ಯಾಪ್ತಿಯಲ್ಲೇ ಅದನ್ನೇ ಹೋಲುವಂಥ ಅನೇಕ ಜಾನಪದ ಕವನಗಳನ್ನು ನಾನು ಆ ಪುಸ್ತಕದಲ್ಲಿ ಪ್ರಕಟ ಮಾಡಿದ್ದೇನೆ. ಜನಪದ ಕವನಗಳಿದೆ. ಅದು ಆ ಸಂಗ್ರಹಿತವಾಗಿರೋದು ಒಂದು 40 ಇದೆ. ನಾನು ಬರೆದಿರೋದು ಒಂದು 25 ಇದೆ. ಈಗಾಗಲೇ ಹಾಡುಗಳ ಮೂಲಕನೂ ನಾವು ಸಿಗುತ್ತೆ. ಅಲ್ಲದೆ ಗಜಲ್ಗಳನ್ನ ಶಾಯರಿಗಳನ್ನ ತಾವು ಬರೆದಿದ್ದೀರಿ. ಮೊದಲನೇದಾಗಿ ನಾವು ಕನ್ನಡದ ಗಜಲ್ಗಳನ್ನ ನೋಡೋದಾದ್ರೆ, ಗಜಲ್ಗಳು ಅಂತಂದ್ರೆ ಎಲ್ರಿಗೂ ಬಹುಶಃ ಖಂಡಿತ ಇಷ್ಟ ಆಗುತ್ತೆ. ಜೀವನ್ಮುಖಿ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ತಾವು ಪುಸ್ತಕವನ್ನ ಬರೆದಿದ್ದೀರಿ. ಈಗಾಗಲೇ ಕನ್ನಡದ ಗಜಲ್ಗಳು ಅಂತಂದ್ರೆ ನಾವು ಓದೋದಕ್ಕೆ ಯಾವಾಗಲೂ ಕೂಡ ಸದಾ ಸಿದ್ಧರು. ಹಾಗಾಗಿ ನೀವೇ ಇದನ್ನ ಓದಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಲ್ಲ, ಇದ್ರ ಬಗ್ಗೆ ಸ್ವಲ್ಪ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯನಾಗಿದ್ದೆ. ಈ ಘಜಲ್ ಸ್ವರೂಪ ಏನಿದೆಯಲ್ಲ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಪ್ರಸಿದ್ಧವಾದ ಒಂದು ಪ್ರಕಾರ. ಇದು ಶಾಂತರಸರ ಕಾಲದಲ್ಲಿ ಇದು ಉಚ್ಛ್ರಾಯ ಸ್ಥಿತಿ ಒಳಗಿತ್ತು. ನಂತರದ ದಿನಗಳಲ್ಲಿ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಸಿಗದ ಕಾರಣ ಸ್ವಲ್ಪ ಘಜಲ್ ಹಿಂಜರಿಕೆಯಲ್ಲಿ ಬದುಕ್ತಾ ಇತ್ತು. ನಾನು ಆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದಾಗ ಒಂದು ಕಮ್ಮಟವನ್ನು ನಮ್ಮ ಭಾಗದಲ್ಲಿ ಅದನ್ನು ಆಯೋಜಿಸಬೇಕು ಮತ್ತು ಈ ಘಜಲ್ಗೆ ಕಾಲಿರಿಸಿದಂಥ ಇನ್ನೂ ಅಂಬೆಗಾಲಿಡ್ತಕ್ಕಂಥ ಎಲ್ಲ ಘಜಲ್ಕಾರರನ್ನ ಒಂದು ಕಡೆ ಸೇರಿಸಿ 3 ದಿನಗಳ ಕಮ್ಮಟ ಮಾಡಿ ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಅವರಿಗೆ ಮಾಹಿತಿಯನ್ನು ಕೊಟ್ಟು ಇದರ ಬೆಳವಣಿಗೆಗೆ ಕಾರಣ ಆಗಬೇಕನ್ನೋ ದೃಷ್ಟಿಯಿಂದ ನಾವು ರಾಯಚೂರು ಜಿಲ್ಲೆಯ ಶಿರವಾರದಲ್ಲಿ ಡಾಕ್ಟರ್ ಚಿದಾನಂದ ಸಾಲಿ ಅಂತ
ಇದರಲ್ಲಿ ಅವರು ಗಜಲಲ್ಲಿ ತುಂಬ ಹೆಸರಿದೆ. ಹಾಗಾಗಿ ಅಲ್ಲಿ 3 ದಿನಗಳ ಕಾರ್ಯಕ್ರಮ ಮಾಡಿದ್ವಿ. ಅದರ ಪರಿಣಾಮವಾಗಿ ಅನೇಕ ಜನ ಗಜಲ್ಕಾರರು ಹುಟ್ಕೊಂಡಿದ್ದಾರೆ. ಇವಾಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಗಜಲ್ಕಾರದ್ದೇ ಒಂದು ಸಂವೇದನೆ ಬಹಳ ತೀವ್ರ ಸ್ವರೂಪದಲ್ಲಿ ಬೆಳೀತಾ ಇದೆ. ಅದರಲ್ಲಿ ಮೈಪಾಲ್ ರೆಡ್ಡಿ ಇರ್ಬೋದು, ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಇರ್ಬೋದು, ಅನೇಕ ಜನರು ಆ ಕಮ್ಮಟದ ಮೂಲಕ ಹೊರಗೆ ಬಂದು ಅನೇಕ ಗಜಲ್ ಪ್ರಕಾರಗಳಲ್ಲಿ ಕವನಗಳನ್ನು ಬರೆದು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರೆದ ಮೇಲೆ ನಾನು ಒಂದು ಗಜಲ್ ಪ್ರಕಾರದಲ್ಲಿಯೂ ಕೂಡ ನಾನೊಂದು ಪುಸ್ತಕ ಬರೀಬೇಕು ಅನ್ನೋ ದೃಷ್ಟಿಯಿಂದ ಈ ಜೀವನಮುಖಿ ಪುಸ್ತಕವನ್ನು ಗಜಲ್ನಲ್ಲಿ ಕಳಿಸಿದ್ದೇನೆ. ಮತ್ತು ತಮಗೆ ಹೇಳಬೇಕಂದ್ರೆ ಸೊಲ್ಲಾಪುರ ವಿಶ್ವವಿದ್ಯಾಲಯ ಮತ್ತು ಕೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ ನನ್ನ ಗಜಲಿನ ಅನೇಕ ಪದ್ಯಗಳು ಪಠ್ಯಪುಸ್ತಕಗಳಾಗಿದ್ದಾವೆ. ಓಕೆ ಓಕೆ, ನೋಡಿ ಇದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು. ಅಲ್ಲದೆ ನಮ್ಮ ಕನ್ನಡದ ಗಜಲ್ಗಳಿಗೆ ಒಂದಿಷ್ಟು ಕಂಠಸಿರಿಗಳಿದೆ. ಇಲ್ಲ, ಅದಕ್ಕೆ ಆ ಪ್ರಕಾರಗಳನ್ನು ಹಾಡುವಂತ ಹಾಡುಗಾರರೇ ಬೇರೆ ಇದ್ದಾರೆ. ಸಾಮಾನ್ಯವಾದ ಈ ಭಾವಗೀತೆ ಅವರು ಇವರು ಪ್ರಸ್ತುತಪಡಿಸಲಾರದಂಥವ್ರು ಅನೇಕ ಗಜಲ್ ಹಾಡುವಂತ ಗಾಯಕರು ಹುಟ್ಕೊಂಡಿದ್ದಾರೆ ಇವಾಗ. ಅದರಲ್ಲಿ ಮತ್ತಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ. ಹೆಚ್ಚಾಗಿ ಕೇಳಿ ಬರ್ತಕ್ಕಂಥದ್ದು ಮಲ್ಲಿಗೆ ಮಡು ಅಂತಿದ್ದಾರೆ, ಇನ್ನೊಬ್ರು ಅನುರಾಗ ಗದ್ದಿ ಅಂತಿದ್ದಾರೆ. ಈ ರೀತಿ ಸ್ವಲ್ಪ ಜನ ಅದಕ್ಕೆ, ಮತ್ತು ಅದು ಹಾಡಿನ ಸ್ವರೂಪದ ಮೂಲಕ ಬಂದ್ರೆ ಅದು ಆಗುತ್ತೆ. ಯಾಕಂದ್ರೆ ಪ್ರೇಕ್ಷಕರ ಕೂಡ ವಾರ್ಯವಾ ಅಂತ ಹೇಳಿ ಅನ್ನೋದು ಅಥವಾ ಅದ್ರ ಬಗ್ಗೆ ಒಂದು ರೀತಿಯಿಂದ ಉದ್ಗಾರ ವ್ಯಕ್ತಪಡಿಸೋದಿದೆಯಲ್ಲ, ಅದರಿಂದ ಆ ಗಜಲ್ಗೆ ಒಂದು ಮಹತ್ವ ಬರುತ್ತೆ. ಅದೇ ತರನು ಈ ಶಾಯಿರಿಗಳು ಕೂಡ. ಶಾಯಿರಿಗಳು ಮೊದಲು ನಮ್ಮಲ್ಲಿ ಇಟಗಿ ಈರಣ್ಣ ಅಂತ ಒಂದಿಷ್ಟು ಅದರದ್ದು ಶಾಯಿರಿಯ ಸ್ವಲ್ಪ ಅದಕ್ಕೆ ಒಂದು ಹೊಳಪನ್ನು ಕೊಟ್ಟಂಥ ವ್ಯಕ್ತಿ. ಅವರ ಒಂದು ಹಿನ್ನೆಲೆಯಲ್ಲಿ ಈಗ ಇತ್ತೀಚೆಗೆ ಶಾಯಿರಿ ಬರೆಯುವರದು ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಗಜಲ್ ಓದುವಂತಹ ಒಂದು ಪ್ರಯತ್ನ ಆಗಲಿ. ಈಗಾಗಲೇ ನಾನು ಹೇಳಿದೆ, ಗಜಲ್ಗಳು ಕನ್ನಡದಲ್ಲಂತೂ ಬಹಳ ವಿಶೇಷವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಅನೇಕ ಪ್ರಮುಖ ಗಾಯಕರು ಹಾಡುವಂತಹ ಅವರದ್ದೇ ಆದಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವಾಗ ನಾವು ಸಂಗಮೇಶ್ ಅವರ ಧ್ವನಿಯಲ್ಲಿ ಒಂದು ಗಜಲ್ನ ವಾಚನ ಮಾಡ್ತಾರೆ ಅವರು, ಅದನ್ನು ನಾವು ಕೇಳುಗರಾಗಿ ಕೇಳುವಂತಹ ಒಂದು ಸೌಭಾಗ್ಯ. ಅದೇ ಈ ಗಜಲ್ ಹಾಡುಗಳ ಮೂಲಕ ಪ್ರಸ್ತುತಪಡಿಸಿದರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಇರಲಿ, ಆದರೂ ಕೂಡ ಆ ಸಾಹಿತ್ಯವನ್ನು ಓದುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇರುಳಗಾಲಿಗಳು ಉರುಳಿದ ಮೇಲೆ ಬೆಳಗು, ಇರುಳು ಮಲಗಿ ಎದ್ದರೆ ಮರುಹುಟ್ಟಿನ ಬೆರಗು. ಅಂದರೆ ರಾತ್ರಿ ಮಲಗಿದ್ರೆ ಮತ್ತೊಂದು ಸಲ ಮರುಹುಟ್ಟು ಆಗುತ್ತೆ ಅನ್ನೋದು. ಇರುಳು ಹೊರಳಿದಂತೆ ಅರಳು ಮರಳು ಕರೆದಾಗ ತೆರಳು, ಬೆರಳು ಕರಳು ಕೊರಳಿಗೆ ಕೊರಳಾಗರು ಏಕಾಂಗಿಯಾಗ ನೀ ಸಾಗು. ನೋವು ನಲಿವು ನಿತ್ಯೋತ್ಸವ ನಾಳಿನ ಆಳ ತಿಳಿದಿಲ್ಲ, ಹಿಂದೇ ದಣಿದಷ್ಟು ದಾರಿ ಸವೆಸು ಉಂಡಷ್ಟು ಉಳಿಸುವವನಾಗು. ವರಸದ ಹಣೆಯ ಬರಹದ ಚೆಕ್ ಬಂದಿಯಲ್ಲಿ ನೀ ಬಂದಿ. ಚೆಕ್ ಬಂದಿ ಅಂದ್ರೆ ಇದ್ದುದ ತೊರೆದು ಇರುದಡೆ ಹರಿದರೆ ಬದುಕು ಬಲುಕೊರಗು. ಹೃದಯ ಸಂಪುಟದ ಚೆಕ್ಕ ಬಂದಿಯ ಒಳಗೆ ಕೆಟ್ಟಿದ್ದ ಅಳಿಸಿ ಪ್ರೀತಿ ಪ್ರೇಮಗಳ ಒಳ್ಳೆಗಳ ಲೆಕ್ಕದ ಒಕ್ಕಣಿಕೆ ಬರೆದು ಸಾಗು. ಮತ್ಲ ರದೀಫ್ ಕಾಫಿಯ ಮಕ್ತ ಚಕ್ಕ ಬಂದಿಯ ಜೀವನಮುಖಿ ಸಂಗಮೇಶ್ ಗಜಲ್ ಸಿರಿಮುಡಿಗೆ ಮುಡಿಸಿದ ಒಂದು ಮುಗುಳ್ನಗು. ನೋಡಿ, ಈ ರೀತಿಯ ಗಜಲ್ಗಳು ನಮಗೆ ಎಂತಹ ಒಂದು ಅರ್ಥವಂತಿಕೆ ಇರುತ್ತೆ ಮೇಡಮ್. ಅದು ಆಮೇಲೆ ಗಜಲ್ ಬರೆಯೋದು ಅಷ್ಟೊಂದು ಸರಳವಾದ ಅಲ್ಲ. ನಾವು ಕವನಗಳು ಗೀಚಿದ ಹಾಗೆ ನಮ್ಮ ಮನಸ್ಸಿಗೆ ತೋಚಿದ ಹಾಗೆ ಬರೆಯುವಂಥದ್ದಲ್ಲ. ಅದಕ್ಕೆ ಕೆಲವದೇ ಆದಂಥ ಒಂದು ನಿರ್ಬಂಧಗಳಿದ್ದಾವೆ. ಆ ನಿರ್ಬಂಧಕ್ಕೆ ಅನುಸಾರವಾಗಿಯೇ ನಾವು ಗಜಲ್ ರಚನೆ ಮಾಡಿದರೆ ಅದು ಗಜಲ್ ಅಂತ ಪರಿಗಣಿಸುತ್ತೆ. ಇಲ್ಲ ಆದರೆ ಅದು ಗಜಲ್ ಅಲ್ಲ ಅಂತ ಅನ್ನುವವರು ಸಂಖ್ಯೆನೂ ಬೇಕಾದಷ್ಟು ಇದೆ. ಸರಿ, ಗಜಲ್ ಬರೆಯೋದು ಅಂದ್ರೆ ಓದಿ ಓದಿ ಕಲ್ತ್ರ ಅಥವಾ ಇಲ್ಲ ಮೇಡಮ್, ನಾನು ಅದೇ ಹೇಳಿದ್ದೇನಲ್ಲ, ನಾನೊಂದು ಈ ಕಮ್ಮಟ ಮಾಡಿದೀವಿ ಅಂತ. ಕಮ್ಮಟ ಮಾಡಿದುವಾಗ ಆ ವಿಷಯದ ಬಗ್ಗೆ ಯಾರು ಸಂಯೋಜಕರಾಗಿರ್ತಾರೆ ಆ ವಿಷಯದ ಬಗ್ಗೆ ಸಂಪೂರ್ಣ ಪರಿಜ್ಞಾನ ಹೊಂದಿದರೆ ಅಲ್ಲಿ ಸಂಚಾಲಕನಾಗಿ ನನಗೆ ಕೆಲಸ ಮಾಡಲಿಕ್ಕೆ ಒಂದು ರೀತಿಯಿಂದ ಅನುಕೂಲ ಆಗುತ್ತೆ. ಅದಕ್ಕೆ ಅದನ್ನು ನಿರ್ವಹಿಸೋಕ್ಕಿಂತ ಮೊದಲು ಎಷ್ಟು ಗಜಲ್ ಕೃತಿಗಳಿದ್ದಾವೆ, ಗಜಲ್ ಅಂದ್ರೆ ಏನು, ಅದರ ಬೇರೆ ಬೇರೆ, ಇದು ಮೂಲತಃ ಪಾರ್ಸಿ ಭಾಷೆಯಿಂದ ಬಂದಂಥ ಸಾಹಿತ್ಯ. ಇದನ್ನು ಮೂಲ ಸ್ವರೂಪದಲ್ಲಿ ಯಾವ ಅನುಕ್ರಮದಲ್ಲಿ ಇದನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಸುಮಾರು ಒಂದು 3 ತಿಂಗಳ ಕಾಲ ಇದರ ಬಗ್ಗೆ ನಾನು ಪ್ರಯತ್ನ ಮಾಡಿ ಈ ಕೃತಿಯನ್ನು ತರಲಿ. ಇನ್ನೊಂದು, ಈಗ ತಾವೇ ಹೇಳಿದ ಹಾಗೇನೆ ಶಾಯಿರಿಗಳು ಅಂತ ಹೇಳಿ ಕನ್ನಡದಲ್ಲಿ ಶಾಯಿರಿ ಓದೋದು ಅಂತಿದೆಯಲ್ಲ, ಇದು ಮನಸ್ಸಿಗೆ ಒಂದ್ ರೀತಿ ಹಿತ ಮಿತ ಮುದ ಎಲ್ಲವನ್ನ ನೀಡುವಂಥದ್ದು. ಶೃಂಗಾರ ಶಾಯಿರಿ ಅನ್ನುವಂತಹ ಶೀರ್ಷಿಕೆಯಲ್ಲಿ ತಾವೊಂದು ಪುಸ್ತಕದ ಪ್ರಕಟಣೆಯನ್ನು ಮಾಡಿದ್ದೀರಿ. ಅನೇಕ ಶಾಯಿರಿಗಳು ಆ ಪುಸ್ತಕವನ್ನ ಹಿಡಿದಾಗಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದರ ರುಚಿ ಎಂತಹ ಒಂದು ಸ್ವಾದವನ್ನ ಕೊಡುತ್ತೆ ಅಂತ ಹೇಳಿ.
ಕನ್ನಡವೇ ಹಾಗೆ, ಕನ್ನಡದ ಬರವಣಿಗೆಯೇ ಹಾಗೆ, ಅಕ್ಷರಗಳೇ ಹಾಗೆ. ಹಾಗಾಗಿ ಒಂದೆರಡು ಶಾಯರಿಗಳನ್ನು ತಾವು ಓದಬೇಕು ಅಂತ ಹೇಳಿ ನಾನು ಈ ಮುಖ್ಯನ ಕೇಳಿ. ಇದು ಶಾಯರಿ ಅನ್ನೋದು ಒಂದು ರೀತಿಯಿಂದ ಮರಾಠ ಸಾಹಿತ್ಯದಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ. ಹಾಗಾಗಿ ಇಲ್ಲಿ ಕೂಡ ನಾನು ಶಾಯರಿ ಅಂತಂದರೆ ಅದಕ್ಕೆ ಒಂದು ರೀತಿಯಿಂದ ಒಂದು ಸಂಚಲನ ಮೂಡತಕ್ಕಂಥ ಒಂದು ಕೊನೆಯ ಅಕ್ಷರದಲ್ಲಿ ಅದರದ್ದು ಪರಿಪೂರ್ಣ ಅರ್ಥ ಬರುತ್ತೆ. ಹಾಗಾಗಿ ಆ ಶಾಯರಿಯನ್ನು ಅರ್ಥ ಮಾಡಿಕೊಂಡವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಅನ್ನೋದು ಒಂದು ವಿಚಾರ. ಒಂದು ಶಾಯರಿಯನ್ನು ಓದುವಂತಹ ಒಂದು ಪ್ರಯತ್ನ ಮಾಡಿದ್ರೆ ಈಗಾಗಲೇ ಸಮಯ ಬಹಳಷ್ಟು ಕಡಿಮೆ ಇದೆ. ಹಾಗಾಗಿ ಒಂದು ಶಾಯರಿ ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನು ಮಾತನಾಡುವಂತಹ ಪ್ರಯತ್ನ. ಮುಂದಿನ ದಿನಮಾನಗಳಲ್ಲಿ ತಾವು ಯಾವುದರ ಕುರಿತಾಗಿ ಸಾರಸ್ವತ ಲೋಕಕ್ಕೆ ಬರವಣಿಗೆಯ ಕೆಲಸವನ್ನ ಮಾಡ್ತಿದ್ದೀರಿ ಅಥವಾ ಬರವಣಿಗೆಯ ಮುಖೇನ ಯಾವ ಪುಸ್ತಕವನ್ನ ಸಾರಸ್ವತ ಲೋಕಕ್ಕೆ ಕೊಡ್ತಾ ಇದ್ದೀರಿ ಅನ್ನುವಂತಹ ಒಂದು ವಿಚಾರವನ್ನ ತಮ್ಮಿಂದ ನಾವು ಕೇಳಬೇಕು. ಹಾಗಾಗಿ ಒಂದೇ ಒಂದು ಶಾಯರಿ ಓದ್ತೇನೆ. ಅದಕ್ಕಿಂತ ಮೊದಲು ಇದಕ್ಕೆ ಮುನ್ನುಡಿ ಬರ್ಕೊಟ್ಟವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಸಂಗಮೇಶ್ ಬಾದು ಅಡಿಗೆಯವರು ಛಂದಸ್ಸಿನ ಹಂಗಿನೊಳಗೆ ಬಂದಿಯಾಗಿ ಅದರ ಆಂತರಿಕ ಬಾಹಿಕ ಸ್ವರೂಪವನ್ನು ಅರಿತು ಈಗಾಗಲೇ ಸಾರಸ್ವತ ಲೋಕಕ್ಕೆ ಈ ಗಜನ ಸಂಕಲವನ್ನು ಅರ್ಪಿಸಿದ್ದಾರೆ ಅಂತ ಅದನ್ನು ಅವರು ಬರೆದಿರೋದ್ರಿಂದ ಪ್ರಶಸ್ತಿ ಸಿಕ್ಕಾಗೆ ಆಗೋಯ್ತು. ಅವರು ಒಂದು ಮಾತುಗಳಲ್ಲಿ ನಮ್ಮನ್ನು ಬೆನ್ನು ಚಪ್ಪರಿಸಿದ್ರೆ ಅದಕ್ಕಿಂತ ಹೆಚ್ಚಿನ ಮಾನ ಸನ್ಮಾನಗಳು ಬೇಕಾಗಿಲ್ಲ ಅನ್ಸುತ್ತೆ. ಒಂದು ಶಾಯರಿ, ಸಖಿ ಅದೃಷ್ಟ ಕುಲಾಯಿಸಿದಾಗಲೆಲ್ಲ ಎಲ್ಲರೂ ಅನ್ನೋವರೇ ಇವತ್ತು ನರಿಮುಖ ನೋಡಿ ಎದ್ದಿರಬೇಕು, ಆದರೆ ನಾ ಎದ್ದಾಗ ನಿನ್ನ ಮುಖ ನೋಡಿ ಬಂದಿರೋದು ಅವರಿಗೇನು ಗೊತ್ತು. ನೋಡಿ ಎಷ್ಟೊಂದು ಅರ್ಥವನ್ನು ಕೊಡುತ್ತೆ ಈ ರೀತಿ. ಆಮೇಲೆ ಇನ್ನೊಂದು ಸಣ್ಣದು, ಮಧುಶಾಲೆಯೇ ನನ್ನ ಕಾಯಂ ವಿಳಾಸವಾದ್ದರಿಂದ ಪತ್ರಗಳು ಮತ್ತೆ ವಾಪಸ್ ಹೋಗುವುದೇ ಇಲ್ಲ. ಓಕೆ ಓಕೆ, ತುಂಬ ಚೆನ್ನಾಗಿದೆ. ಅಂದರೆ ಶಾಯರಿಗಳು ಅಥವಾ ಗಜಲ್ಗಳು ಈ ರೀತಿಯ ಪುಸ್ತಕಗಳು ಮತ್ತೆ ಮತ್ತೆ ನಮಗೆ ಬರ್ತಾ ಹೋಗಬೇಕು. ಜೀವನ ಇವತ್ತು ತುಂಬ ಶಾರ್ಟ್ ಆಗ್ತಾ ಇದೆ. ಹಾಗಾಗಿ ನಮಗೆಲ್ಲ ಈಗ 4 ಸಾಲು ಇಷ್ಟ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಒಂದು ಸಂಶೋಧನೆಯ ಪುಸ್ತಕ ಅಂತಲೇ ಹೇಳ್ಬೋದು, ಚೋಳರಾಜನ ಕಥೆ ಅಂಥೇಳಿ. ಈ ಕಥೆಯಲ್ಲಿ, ಈ ಪುಸ್ತಕದಲ್ಲಿ ಇನ್ನು ಪ್ರಕಟ ಆಗಿಲ್ಲ ಇದು, ಆದರೆ ಮುಂದಿನ ದಿನಮಾನಗಳಲ್ಲಿ ಪ್ರಕಟಗೊಳ್ಳುವಂತಹ ಒಂದು ಪುಸ್ತಕ. ಚೋಳರಾಜನ ಕಥೆಯ ಬಗ್ಗೆ ತಾವು ಸಂಶೋಧನೆಯನ್ನ ಮಾಡಿದ್ದೀರಿ ಅಲ್ವಾ? ಹೌದೌದು. ಇದು ಚೋಳರಾಜನ ಕತೆ, ಇದು ಶ್ರೀರಾಮಚಂದ್ರನ ಕಾಲಕ್ಕೆ ಅಲ್ಲಿಂದನೇ ಇದು ಬರುತ್ತೆ. ಅಂದರೆ ಅವರು ಪಟ್ಟಾಭಿಷೇಕಕ್ಕೆ ಅಯೋಧ್ಯೆಗೆ ತೆರಳುವ ಮುನ್ನ ಅನೇಕ ಆಶ್ರಮಗಳಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಅಲ್ಲಿ ಆಧ್ಯಾತ್ಮತೆ ಸ್ವೀಕರಿಸಿ ಅವರು ಅಲ್ಲಿ ಹೋಗುವ ಸಂದರ್ಭದಲ್ಲಿ ಅವರಿಗೆ ಒಂದು ಶ್ರೀರಾಮನ ಚರಿತ್ರೆ ಅಂತ ನಮ್ಮ ಕನಕದಾಸರ ಇದರಲ್ಲಿ ಒಂದು ಪ್ರಮುಖವಾದ ಅದೊಂದು ಸಾಹಿತ್ಯದ ಒಂದು ಅನುಬಂಧ ಇದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಶ್ರೀರಾಮಚಂದ್ರ ವ್ಯಕ್ತಪಡಿಸ್ತಾನೆ. ಅಂದರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಎಲ್ಲ ಏನು ನಾವು ಆಹಾರಕ್ಕೆ ಬಳಸ್ತಾ ಇರತಕ್ಕಂಥ ಪರಿಕರಗಳೇನಿದ್ದಾವೆ, ಜೋಳ, ಗೋಧಿ, ನವಣೆ, ಹಾರಗ, ಬರುಕ ಅಥವಾ ರಾಗಿ, ಇವುಗಳನ್ನು ಪ್ರದರ್ಶನಕ್ಕಿಟ್ಟಾಗ ಇದರಲ್ಲಿ ಯಾವುದು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಅಲ್ಲಿ ವಾದ ವಿವಾದಗಳು ಆರಂಭ ಆಗ್ತವೆ. ಅಲ್ಲಿ ಕೊನೆಗೆ ಏನಾಗುತ್ತೆ, ಇದು ಬಡವರ ಧಾನ್ಯ, ಇದು ಎಷ್ಟು ದಿನ ಇಟ್ಟರೂ ಕೆಡಲಾರದಂಥ ಧಾನ್ಯ, ಇದು ಒಂದು ರೀತಿಯ ಒಂದು ಕೆಳ ಹಂತದ ಸಮುದಾಯವನ್ನು ಪ್ರತಿನಿಧಿಸುತ್ತೆ ಅಂತೇಳಿ ಎಲ್ಲ ಮುನಿಗಳು ರಾಗಿಯನ್ನು ಶ್ರೇಷ್ಠವಾದ ಧಾನ್ಯ ಅಂತ ತೀರ್ಮಾನಿಸ್ತಾರೆ. ನಾನು ಜೋಳ ಬೆಳೆಯುವ ಪ್ರದೇಶದಿಂದ ಬಂದವನಾಗಿರೋದ್ರಿಂದ ರಾಗಿಯಷ್ಟೇ ಜೋಳವು ಕೂಡ ಅತ್ಯಂತ ಹಿಂದುಳಿದ ಪ್ರದೇಶದ ಮತ್ತು ಹಿಂದುಳಿದ ಜನಾಂಗದ ಮತ್ತು ಅದು ಕೂಡ ಎಷ್ಟೇ ದಿನ ಇಟ್ಟರು ಕೆಡಲಾರದಂಥ ಒಂದು ಪದಾರ್ಥ ಆಗಿರೋದ್ರಿಂದ ನನಗೂ ಕೂಡ ರಾಗಿಯಷ್ಟೇ ನನಗೂ ಕೂಡ ಮಾನ್ಯತೆ ಕೊಡಬೇಕು ಅನ್ನೋ ವಾದವನ್ನು ಇಡ್ತಾನೆ. ಆ ವಾದ ಇಡೋದಕ್ಕಿಂತ ಮುನ್ನ ನಾನು ಸಂಶೋಧನೆ ಏನಂದರೆ, ಜೋಳ ಎಷ್ಟು 3000 ವರ್ಷದಿಂದ ಎಲ್ಲಿ ಬೆಳೀತು, ಎಲ್ಲಿಗೆ ಬಂತು ಅನ್ನೋ ಹಾಗೆ ಅದರ ಸಂಶೋಧನೆಯನ್ನು ಬರೀ ಒಂದಕ್ಕೆ ಸೀಮಿತ ಆಗಿಲ್ಲ. ರಾಗಿ, ಗೋಧಿ, ಅಕ್ಕಿ ಮತ್ತು ಬೇರೆ ಬೇರೆ ಏನು ನಮ್ಮ ದವಸ ಧಾನ್ಯಗಳಿದಾವೆ ಅದರ ಬಗ್ಗೆ ಎಲ್ಲ ಇತಿಹಾಸ ಮಾಡಿ ಅದು ಎಲ್ಲಿಂದ ಬಂತು, ಹೇಗೆ ಹುಟ್ಟಿತು, ಯಾರ ಕಾಲದಲ್ಲಿ ಬಂತು, ಈಗ ಸದ್ಯಕ್ಕೆ ಯಾವ ಪ್ರದೇಶದಲ್ಲಿ ಬೆಳೀತಾ ಇದೆ, ಅದರ ಪ್ರಮುಖವಾದ ಪ್ರೋಟೀನ್ ಅಂಶಗಳು ಏನು, ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ತೆಗೆದುಕೊಂಡು ಅದಕ್ಕೆ ಮುಂದೆ ನಾನು ನಿಜಾಮ ಮತ್ತು ನಮ್ಮ ಮೈಸೂರು ಮಹಾರಾಜರ ಕಾಲದ ಅಭಿವೃದ್ಧಿಗಳನ್ನು ನಾನು ಸಮೀಕರಿಸಿದ್ದೀನಿ. ಅಂದರೆ ರಾಗಿ ಬೆಳೆದರೂ ಕೂಡ ಮಹಾರಾಜರ ಒಂದು ಅಭಿವೃದ್ಧಿ ಪರ ಚಿಂತನೆಗಳಿಂದ ಇದು ಬೆಳವಣಿಗೆಗೆ ಹೆಚ್ಚು ಕಾರಣ ಆಯಿತು. ನಿಜಾಮನ ಆಡಳಿತದಲ್ಲಿ ಅಭಿವೃದ್ಧಿ ಕಾಣದೇ ಇದಾಯಿತು. ಬಟ್ ಇದು ಯಾವುದು ನಮ್ಮ
ಪ್ರಾದೇಶಿಕವಾರು ಮೈಸೂರು ರಾಜ್ಯದಲ್ಲಿ ಕೂಡುವುದಕ್ಕಿಂತ ಮೊದಲು ತುಂಬ ಹಿಂದುಳಿದಿತ್ತು. ಆಗ ನೆಹರೂರವರು ಇಲ್ಲ, ಅದನ್ನು ಮೈಸೂರು ಮಹಾರಾಜರಿಗೆ ಇದಕ್ಕೆ ಪ್ರದೇಶಕ್ಕೆ ಸೇರಿಸಿ ಈ ರಾಗಿ ಬೆಳೆಯೋರು ಭಾಳ ಅಭಿವೃದ್ಧಿ ಪಟ್ಟಿರೋದ್ರಿಂದ ಅವರೇ ಇದನ್ನು ಮುಂದುವರಿಸಲಿಕ್ಕೆ, ಅದಕ್ಕಾಗಿ ಅದು ಒಂದು ಸಹೋದರ. ಹಾಗಾಗಿ ರಾಗಿ ಮತ್ತು ಜೋಳ ಸಹೋದರ ಭಾಗಿಗಳಾಗಿ ಅವರ ಕಷ್ಟ ಸುಖಗಳನ್ನು ಇವರು ತಿಳ್ಕೊಳ್ಳೋದು, ಇವ್ರ ಕಷ್ಟ ಸುಖಗಳನ್ನು ಅವರು ತಿಳ್ಕೊಳ್ಳೋದು, ಒಬ್ರಿಗೊಬ್ಬರಿಗೆ ಮಾರ್ಗದರ್ಶನ ಮಾಡಿ ಸಮೀಕರಣ ಮಾಡಿಕೊಂಡು ನಮ್ಮ ಅಭಿವೃದ್ಧಿಗಾಗಿ ಡಾಕ್ಟರ್ ನಂಜುಂಡಪ್ಪನವರ ವರದಿ ಬಂತು, ಫಜಲ್ ಅಲಿ ಅವರ ವರದಿ ಬಂತು. ಆಮೇಲೆ ಮೊನ್ನೆ ಕೂಡ ಎಂಥ ಒಬ್ಬರದು ಇದು ಒಂದು ವರದಿಗಳು ಬಂದಿದೆ. ಇಷ್ಟೆಲ್ಲ ವರದಿಗಳು ಬಂದರೂ ಕೂಡ ನಿರೀಕ್ಷಿತವಾದಂಥ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನೋದ್ರೊಟ್ಟಿಗೆ ಅವು ಪರಸ್ಪರ ಮಾತಾಡಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟು ಅದನ್ನು ಮುಂದೆ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಪರ್ಯಾವಲೋಚನೆ ದೃಷ್ಟಿಯಿಂದ ಈ ಪುಸ್ತಕಗಳನ್ನು ಇದು ಹಿಂದೆ ಐತಿಹಾಸಿಕ ಮತ್ತು ಸಾಮಾಜಿಕ ಮತ್ತು ಇಂದಿನ ಪರಿಸ್ಥಿತಿಗನುಗುಣವಾಗಿ ಮೂರನ್ನೂ ಅದರಲ್ಲಿ ಒಳಗೊಳ್ಳುವಂತೆ ವಿಚಾರಗಳನ್ನು ವ್ಯಕ್ತಪಡಿಸುವ ಹಾಗೆ ಈ ಒಂದು ಸಂಶೋಧನಾತ್ಮಕ ಪುಸ್ತಕ ಜೋಳ ರಾಜನ ಕತೆ. ಅಂದರೆ ನಾವು ಎಲ್ಲಿ ಜೋಳ ಬೆಳಿತಿದ್ವಿ ಆ ಒಂದು ಪರಿಸ್ಥಿತಿ ಏನಿದೆ ಅನ್ನೋದನ್ನು ಈಗಿನ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಅಥವಾ ಬೇರೆ ಎಲ್ಲ ವಲಯಕ್ಕೂ ಕೂಡ ಅದನ್ನು ಈಗಿರುವಂಥ ಪರಿಸ್ಥಿತಿಯನ್ನು ಪರಿಚಯಿಸುವಂಥ ಒಂದು ಕೃತಿ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಜೋಳ ರಾಜನ ಮಹತ್ವವನ್ನು ಈ ಒಂದು ಪುಸ್ತಕ ಸಾರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಎಲ್ಲ ಪುಸ್ತಕಗಳು ನಮಗೆ ಇವತ್ತು ಸಾರಸ್ವತ ಲೋಕದಲ್ಲಿ ಶಾಶ್ವತವಾಗಿ ಸದಾ ಕಾಲ ನಿಮ್ಮ ಹೆಸರಿನ ಮುಖೇನ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರೆ ತಮಗೆ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನಾನು ಕೂಡ ನನ್ನೊಳಗಿನ ಮಾತುಗಳನ್ನು ನೀವು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಜೊತೆಗೆ ನನ್ನಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟನ್ನು ನಾನು ತಿಳಿಸ್ಕೊಳ್ಳಿಕ್ಕೆ ಅಲ್ಪ ಸಮಯದಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಮಾತುಗಳನ್ನು ಭಾಳ ಪ್ರೀತಿಯಿಂದ ಎಲ್ಲರೂ ಆಲಿಸಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ಚಂದನ ವಾಹಿನಿಯವರಿಗೂ ಕೂಡ ನನ್ನ ಅನಂತ ಕೃತಜ್ಞತೆಗಳು. ನಮ್ಮಲ್ಲೇ ಒಂದು ಸಣ್ಣ ಮಾತಿದೆ, ಜೋಳ ಬೀಸ್ತಾ ಇರ್ತಾರಲ್ವ, ಅವಾಗ ಹಾಡು ಆಡ್ತಾ ಇರ್ತಾವೆ, ಅದಕ್ಕೆ ಜೋಳ ಉಳಿದಿದ್ದಾವೆ ಹಾಡು ಮುಗಿದಿದ್ದಾವೆ ಅಂತ. ಅದಕ್ಕೆ ಜೋಳ ಉಳಿದಿದ್ದಾವೆ ಅಂದರೆ ನನ್ನ ಇನ್ನಷ್ಟು ನಿಮ್ಮೊಡನೆ ಮಾತಾಡುವಂಥಷ್ಟು ಸಾಕಷ್ಟು ವಿಷಯಗಳು ಬಾಕಿ ಉಳಿದಿವೆ. ಮತ್ತು ಸಮಯದ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ಒಳ್ಳೆ ಸಮಯ ಬರಲಿ ಅಂತೇಳಿ ನಾನು ಹಾರೈಸಿ ನನ್ನ ಮಾತುಗಳಿಗೆ ಖಂಡಿತ ಸರ್, ಬಹಳಷ್ಟು ಕೆಲಸ ನಿಮ್ಮಿಂದ ಮತ್ತಷ್ಟು ಆಗಲಿ ಅಂತ ಹೇಳಿ ಆಶಯದೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.